ಆಮೇಲೆ ಮುಂದೆ 45 ನಿಮಿಷ ಅದನ್ನು ಹೇಗಾದ್ರೂ ತಡ್ಕೋಬಹುದು, ಅದು ನಿಮ್ಮನ್ನು ತಡ್ಕೊಳ್ಳುತ್ತೆ. ಆ ನಂತರ ರಕ್ತ ಸಂಚಲನ ಜಾಸ್ತಿ ಬೇಕಲ್ಲ ಹೊಟ್ಟೆ ಹತ್ರ, ಇಲ್ಲಿ ರಕ್ತ ಕೆಳಗಿಳಿದು ಬರುತ್ತೆ, ಇಲ್ಲಿ ಸ್ವಲ್ಪ ಖಾಲಿ ಆಗಿಬಿಡುತ್ತೆ. ಅವಾಗ ಮೇಲಿದ್ದಂಥ ಕರ್ಜಿಗೆ ಇಬ್ಬಿಬ್ರು ಕಾಣಿಸೋಕೆ ಶುರು ಆಗ್ತಾರೆ. ಆಮೇಲೆ ಇಬ್ರು ಮಾಯ ಆಗಿ ಧ್ಯಾನ ಮುದ್ರೆಗೆ ಹೋಗ್ಬಿಡ್ತೀವಿ. ಅದಾಗಬಾರ್ದು. ಈ 45 ನಿಮಿಷ ಟೈಮಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಡ್ಕೊಳ್ಳೋಣ, ನೋಡೋಣ. ನನಗೊಂದೇ ಒಂದು ವಿನಂತಿ ಇರೋದು, ಯಾವತ್ತು ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗ್ತದೋ ಟೀಚರ್ ಅಂತ, ಅವತ್ತೇ ನಾವು ಟೀಚರ್ ಆಗ್ಬಿಟ್ವಿ ಅಲ್ವಾ? ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕ ದಿವಸನೇ ಟೀಚರ್ ಆಗ್ಬಿಟ್ವಿ. ಮುಂದೆ 30 ವರ್ಷ ಆದಮೇಲೆ ಟೀಚರ್ ಅಂತೇನೆ ರಿಟೈರ್ ಆದರೆ ಅದೊಂದು ದುಃಖ. ಅದು ಟೀಚರ್ ಆಗಿ ರಿಟೈರ್ ಆಗಬಾರ್ದು, ಗುರು ಆಗಬೇಕು. ಗುರು ಮತ್ತು ಟೀಚರ್ ವ್ಯತ್ಯಾಸ ಏನು ಹೇಳಿ? ಟೀಚರ್ ನಿಮ್ಮನ್ನ ಪರೀಕ್ಷೆಗೆ ತಯಾರು ಮಾಡ್ತಾರೆ, ಗುರು ನಿಮ್ಮನ್ನ ಜೀವನಕ್ಕೆ ತಯಾರು ಮಾಡ್ತಾರೆ. ಜೀವನ ನಡೆಸೋದು ಹೇಗೆ ಅಂತ ನಿಮ್ಮ ಜೀವನ ನೀವೇ ನೋಡ್ಕೊಳ್ಳಿ. ಇನ್ನೊಂದು ಪರೀಕ್ಷೆ ಮಾಡಿದ್ದೆ ನಾನು ಬಹುಶಃ ಪ್ರಪಂಚದ ಎಲ್ಲ ಕಾಂಟಿನೆಂಟ್ಗಳಲ್ಲೂ ಮಾಡಿದ್ದೇನೆ ಪ್ರಯೋಗ. ಇದನ್ನ ಎಲ್ಲ ಕಡೆ ಒಂದೇ ರಿಸಲ್ಟ್ ಬಂದಿದೆ. ಈಗ ಮಾಡೋಕೆ ಟೈಮ್ ಇಲ್ಲ ನನಗೆ, ಅದು ಮಾಡೋದಕ್ಕೆ ಇದು ಮಾಡ್ತಿದ್ದೆ. ಒಂದು ಸಣ್ಣ ಪ್ರಯೋಗ ಮಾಡಿಸಿದ್ದೆ ಎಲ್ಲ ಟೀಚರ್ ಇದ್ದಾಗ. ಕಣ್ಣು ಮುಚ್ಕೊಂಡು ನಿಮ್ಗೆ 8 ಜನ ಮೇಷ್ಟ್ರು ಕಲಿಸಿದ್ದಾರೆ ನೆನಪು ಮಾಡ್ಕೊಳ್ಳಿ. ಎಲ್ಲಿ ನೆನಪಾಗುತ್ತೋ ಅಲ್ಲಿಂದ ಆಗಲಿ. 8 ಜನ ಕಲಿಸಿದ್ದಾರೆ ಟೀಚರ್ಸು, ನೆನೆಸ್ಕೊಳ್ಳಿ. ಅವ್ರ ಬಟ್ಟೆ ನೆನೆಸ್ಕೊಳ್ಳಿ, ಅವ್ರು ಹೇಗಿದ್ರು, ಅವ್ರ ಧ್ವನಿ ಏರಿಳಿತ ಹೇಗಿತ್ತು, ಅವ್ರು ಕೋಪ ಮಾಡ್ಕೋತಿದ್ರ ಇಲ್ಲ, ಎಲ್ಲ ನೆನಪು ಬರುತ್ತೆ ಕಣ್ಣು ಮುಂದೆ. ಒಂದು 3 ನಿಮಿಷದಲ್ಲಿ ಕಣ್ಣು ಮುಂದೆ ಒಂದು ಮೆರವಣಿಗೆ ಬಂದ್ಬಿಡುತ್ತೆ, ಎಲ್ಲ ಟೀಚರ್ಸ್ ಮೆರವಣಿಗೆ ಬರುತ್ತೆ. ನಾನೇನು ಮಾಡ್ತೀನಿ, ಆಮೇಲೆ ಈ ಮನೆಗೆ ಹೋಗಿ ದಯವಿಟ್ಟು ಮಾಡಿ ಪ್ರಯೋಗ ಇದ್ದಾರೆ. ಒಂದು ಪೇಪರು ಪೆನ್ಸಿಲ್ ತಗೊಂಡು ನಿಮ್ಗೆ ಕಲಿಸಿದಂಥ ಎಲ್ಲ ಶಿಕ್ಷಕರ ಹೆಸರು ಬರೀರಿ. ಎಲ್ಲ ನಿಜ ಇರಬೇಕು ಹೆಸರು ಮಾತ್ರ, ಎಲ್ಲ ಹೆಸರು ಬರೀರಿ. ಆಶ್ಚರ್ಯ ಆಗತ್ತೆ ನಿಮಗೆ, ಒಂದು 25-30 ಮೇಲೆ ಹೆಸರು ನೆನಪು ಬರೋಲ್ಲ ಅಲ್ವಾ? ಬಹಳಷ್ಟು ಹೆಸರು ಮರೆತೋಗಿದ್ದಾವೆ ನಮಗೆ. ಎಲ್ಲ ಹೋದಾಗ ಪಕ್ಕದಲ್ಲಿ ಯಾರು ಹೋದ್ರೆ ನಮ್ಮ ಟೀಚರ್ ಆಗಿದ್ರು ಒಂದು ಗೊತ್ತು ಕೂಡ ಇರಲ್ಲ ನಮಗೆ. ಇನ್ನು ಕೆಲವು ಸಲ ಅನ್ಕೋತೀರಿ, ನಿಮ್ಮ ಗಂಡಗೆ ಹೇಳ್ತೀರಿ ಅಥವಾ ಹೆಂಡತಿಗೆ ಹೇಳ್ತೀರಿ, ನಮ್ಮ ಟೀಚರ್ ಆಗಿದ್ರು ಅನ್ಸತ್ತೆ, ಅವರು ಏನು ಕಲಿಸಿದ ನೆನಪಿಲ್ಲ, ಶಾಲೆಯಲ್ಲಿ ಮಾತ್ರ ಇದ್ರು ಅವರು. ಮುಖ ಗುರುತತ್ತೆ, ಹೆಸರು ಗೊತ್ತಿಲ್ಲ. ಅಂದ್ರೆ ಬಹಳಷ್ಟು ಟೀಚರ್ ಹೆಸರು ಮರೆತು ಹೋಗ್ಬಿಟ್ಟಿದೆ, ನೆನಪೇ ಇಲ್ಲ. ಕೆಲವರು ಮುಖ ನೆನಪಿದೆ, ಡೀಟೇಲ್ಸ್ ಗೊತ್ತಿಲ್ಲ, ಯಾವ ವಿಷಯ ಕಲಿಸಿದ್ರು ಗೊತ್ತಿಲ್ಲ. ಇನ್ನು ಕೆಲವರು ಮುಖಾನು ಗುರುತಿದೆ, ಹೆಸರು ಗೊತ್ತಿದೆ, ಒಳ್ಳೆ ಮೇಷ್ಟ್ರು, ಆದ್ರೆ ಅಂಥದ್ದೇನು ಇಂಪ್ರೆಸ್ ಮಾಡಲಿಲ್ಲ. ಆದ್ರೆ ಕೆಲವು ಟೀಚರ್ ಕಂಡಾಗ ಓಡಿ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಸರ್ ನೆನಪಿದೆಯಾ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್ 3ನೇ ಕ್ಲಾಸಲ್ಲಿ, ನೆನೆಸ್ಕೋತೀರಿ ಆ್ಯಂಡ್ ಹೇಳ್ತೀರಿ, ನಾನು ಇವತ್ತೇನಾದರೂ ಆಗಿದ್ರೆ ಆ ಮೇಷ್ಟ್ರೇ ಕಾರಣ ಅಂತ ಅಲ್ವಾ? ಇದೊಂದು ಸ್ಪೆಕ್ಟ್ರಮ್ ಇದೆ ಕಣ್ಣು ಮುಂದೆ, ದೊಡ್ಡ ಸ್ಪೆಕ್ಟ್ರಮ್ ಇದೆ. ಎಡಗಡೆಗೆ ಬಹಳಷ್ಟು ಜನ ಟೀಚರ್ ಹೆಸರು ನೆನಪೇ ಇಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಈ ಮೇಲೆ ಬರ್ತಾ ಕೆಲವ್ರನ್ನ ಕೆಲವೇ ಕಾರಣಗಳಿಗೆ ನೆನಪಿಟ್ಕೊಂಡಿದ್ದೀವಿ ನಾವು. ನೆನಪಿಟ್ಕೊಳ್ಳಿ ನೀವೇನೆ. ಕೆಲವು ಟೀಚರ್ಸ್ ಯಾವ್ಯಾವ ಕಾರಣಕ್ಕೆ ನೆನಪಿಟ್ಕೊಂಡಿದ್ದೀರಿ? ಕೆಲವು ಟೀಚರ್ಸ್ ಅನ್ನ ಅವ್ರ ಡ್ರೆಸ್ ಇಂದ ನೆನಪಿಟ್ಕೊಂಡಿದ್ದೀರಿ. ಹೌದಾ? ಹಾಕೊಂಡ್ಬರೋ ಡ್ರೆಸ್ ಏನ್ ನೀಟ್ ಆಗಿರ್ತಿದ್ರಿ, ಪರ್ಫೆಕ್ಟ್ ಸಾರಿ, ಕರೆಕ್ಟ್ ಪಿನ್ ಹಾಕೊಂಡಿರ್ಬೇಕು, ಕೂದಲೆಲ್ಲ ಸರಿಯಾಗಿ ಕಟ್ಕೊಂಡಿರ್ಬೇಕು, ಕೈಯಲ್ಲಿ ಪುಸ್ತಕ ಹಾಕೊಂಡು ನಡ್ಕೊಂಡು ಬಂದ್ರೆ ಕಾಲಲ್ಲಿ ಸ್ಪ್ರಿಂಗ್ ಇದ್ದಂಗೆ ಇರ್ಬೇಕು. ನೀವು ಅನ್ಕೊಂಡ್ರಿ ನಾ ಟೀಚರ್ ಆದ್ರೆ ಅವ್ರಂಗೆ ಆಗ್ಬೇಕು ಅಂತ ಅನ್ಕೊಳ್ಳಿಲ್ಲ, ಹಾಗಿದ್ರು. ಇನ್ನು ಕೆಲವು ಟೀಚರ್ ಇದ್ರು, ಅವಾಗ್ಲೂ ಅನ್ಕೊಂಡ್ರಿ ನಾ ಏನಾದ್ರೂ ಇವ್ರಂಗೆ ಮಾತ್ರ ಆಗಲ್ಲ ಅಂತ ಅಲ್ವಾ? ಕೆಲವು ಟೀಚರ್ ಡ್ರೆಸ್ ಇಂದ ಇಂಪ್ರೆಸ್ ಆದ್ರೆ ನಿಮಗೆ. ಇನ್ನು ಕೆಲವರು ತಮ್ಮ ಭಾಷೆಯಿಂದ. ಏನ್ ಭಾಷೆಪ್ಪ ಅದು? ಭಾಷೆ ಅಂದ್ರೆ ಬಾಯಿ ಮುಚ್ಚೋ ಗೊತ್ತಾಗ್ತಿಲ್ಲ, ಹೀಗೆ ನೋಡ್ಕೊಂಡು ನೋಡ್ಬೇಕು ನಾನು. ನನಗಂತ ಮೇಷ್ಟ್ರು ಇದ್ರು ಕೆಲವರು, ಅವ್ರು ಪಾಠ ಮಾಡ್ಬೇಕಾದ್ರೆ ಬೆಲ್ ಆದದ್ದೇ ಗೊತ್ತಾಗಲ್ಲ. ನಿಮ್ಮಲ್ಲಿ ಕೆಲವ್ರಿಗೆ ಆಗಿರುತ್ತೆ. ಕೆಲವೊಂದ್ಸಲ ನಮಗೆ ಒಂದು ಭ್ರಮೆಯಲ್ಲಿದ್ದೀವಿ ನಾವೆಲ್ಲ ಮೇಷ್ಟ್ರು. ಏನು ಭ್ರಮೆ ನಮಗೆ? ಮಕ್ಕಳಿಗೆ ಕಲಿಸ್ತೀವಿ ನಾವು ಅಂತ. ಅದು ನಿಜ ಹೇಳ, ನಾವು ಮಕ್ಕಳಿಗೆ ಕಲಿಸಿದ್ದಕ್ಕಿಂತ ಹೆಚ್ಚು ಅವರೇ ನಮಗೆ ಕಲಿಸಿದ್ದಾರೆ. ನೀವು ಪಾಠ ಮಾಡೋದನ್ನು ಕಲಿಸ್ತೇವರೇ ಅವರು. ನೀವು ಪಾಠ ಮಾಡ್ಬೇಕಾದ್ರೆ ರೂಲ್ ವಾಚ್ ಮುಕ್ಕೋತಾವೆ, ಏನಪ್ಪ ಬಿಡ್ತಾ ಇಲ್ಲ ಮನುಷ್ಯನ, ಮುಗಿತಾ ಇಲ್ಲ ಕ್ಲಾಸ್, ಇದು ಬೋರು ಅಂತಾರೆ. ನಿಮ್ಗೆ ಗೊತ್ತಾಗತ್ತೆ, ಕಣ್ಣು ಸನ್ನೆ ಮೇಲೆ ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ ಹಿಂಗಲ್ರಿ ಪಾಠ ಮಾಡೋದು ಅಂತ ಹೇಳ್ತಾರೆ. ಕೆಲವೊಂದ್ಸಲ ನೀವು ಪಾಠ ಇಷ್ಟು ಚೆನ್ನಾಗಿ ಮಾಡ್ತಿರ್ತೀರಂದ್ರೆ ಬೆಲ್ ಆದ್ರೆ ಬೆಲ್ ಆಗಬಾರ್ದಾಗಿತ್ತು ಅಂತಾರೆ ಮಕ್ಕಳು. ಅವ್ರು ಕಲಿಸ್ತಾರೆ, ಹಿಂಗೆ ಪಾಠ ಮಾಡ್ರಿ ಅಂತ ಕಲಿಸ್ತಾರೆ ನಿಮಗೆ. ನಮಗೆ ನಿಜವಾಗ್ಲೂ ಪಾಠ ಮಾಡೋಕೆ ಕಲಿಸಿದವರು ನಮ್ಮ ವಿದ್ಯಾರ್ಥಿಗಳು. ಮತ್ತು ಇನ್ನೊಂದು ಹೇಳ, ನಾವು ಪಾಠ ಮಾಡುವಂಥ ವಿಷಯ ನಮಗೆ ಅರ್ಥ ಆದದ್ದು ನಾವು ಪಾಠ ಮಾಡೋಕೆ ಶುರು ಮಾಡಿದ ಮೇಲೇ. ಓದಿದಾಗ ಪರೀಕ್ಷೆಗೆ ಮಾರ್ಕ್ಸ್ ತೊಗೊಂಡಾಗ ನೆನಪು ಗೊತ್ತಿದ್ದಿಲ್ಲ ಸಬ್ಜೆಕ್ಟ್, ನಮಗೆ ಪಾಠ ಮಾಡೋಕೆ ಶುರು ಆದಾಗ ಸಬ್ಜೆಕ್ಟ್ ಅರ್ಥ ಆಗೋಕೆ ಶುರು ಆಯಿತು. ಅದರಿಂದ ನಮಗೆ ಅವ್ರು ತುಂಬ ಮಾಡಿದ್ದಾರೆ. ಈಗ ನೀವು ಶಿಕ್ಷಕ ನೆನಪಿಟ್ಕೊಂಡಾಗ ಕೆಲವರು ಭಾಷೆಯಿಂದ ನೆನಪಿಟ್ಕೋತೀರಿ. ನಮ್ಗೊಬ್ಬರು ಮೆಸ್ಟ್ ಇದ್ರು, ವರದರಾಜ್ ಹುಯಿಲ್ಗೋಳ್ ಅಂತ ಮೆಸ್ಟ್.
ನಾನು ಸೈನ್ಸ್ ವಿದ್ಯಾರ್ಥಿ, ಆದ್ರೆ ಏನ್ ಚಂದ ಪಾಠ ಮಾಡ್ಬೇಕ್ರಿ ಕನ್ನಡ ಅವರು, ಬೆರಗಾಗಿ ಹೋಗ್ಬೇಕು ನಮಗೆ. ಕುಮಾರವ್ಯಾಸ ಭಾರತ ಹೇಳುವರು ಬಾಯಿಂದ, ನಮಗೆಲ್ಲ ಹೇಳೋರು ಶುರು ಮಾಡು. ಶ್ರೀವನಿತೆಯ ರಸನೆ ವಿಮಲ ರಾಜಕಾರಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ. ದಯವಿಟ್ಟು ನೆನೆಸ್ಕೊಳ್ಳಿ, 60 ವರ್ಷದಿಂದ ಕಲಿಸಿದ್ದು ನನಗೆ, ಇದಿನ್ನೂ ಬಾಯಿ ಬರುತ್ತೆ. 60 ವರ್ಷದಿಂದ ಹೆಂಗ್ ಕಲಿಸಿರ್ಬೇಕು ಅವರು ನಮ್ಮ ಕಣ್ಣು ಮುಂದೆ. ಅವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕುಮಾರವ್ಯಾಸ ಬರ್ಬೇಕು ಕಣ್ಣು ಮುಂದೆ. ನೀವು ಗದಗಿಗೆ ಹೋದ್ರೆ ಒಂದು ಮಂಟಪ ಇದೆ, ಅಲ್ಲಿ ಕಂಬ ಇದೆ, ಅಲ್ಲಿ ಪಂಚೆ ಕಟ್ತಿದ್ದಂತೆ ಕುಮಾರವ್ಯಾಸ. ಅದು 6ವರೆಗೂ ಕುಮಾರವ್ಯಾಸ ಭಾರತ ಮಹಾಭಾರತ ಕಾಣಿಸ್ತಿತ್ತು ಅವನಿಗೆ ಅಂತ. ಅವನು ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಕ್ಲಾಸಲ್ಲಿ ಮಾತ್ರ ಕಾಣಿಸ್ತಾ ಇದ್ದಾನೆ. ಆ ಭಾಷೆ ಹಂಗೆ ನಾನು ಮಾಡ್ಬೇಕಲ್ಲ ಅಂತ ಅನಿಸ್ಬೇಕು. ಕನ್ನಡದ ಬಗ್ಗೆ ಪ್ರೀತಿ ಹಚ್ಚಿದವರು, ಕೆಕ್ಸ್ ಹಚ್ಚಿದವರು ಅಂತ ಟೀಚರ್ ನಮಗೆಲ್ಲ. ಕೆಲವ್ರನ್ನ ಅವ್ರ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತೀವಿ ನಾವು, ತರಗತಿ ನಿರ್ವಹಣೆ ಹೇಗೆ ಮಾಡ್ತಾರೆ ಅದು ನಾನು ಇಟ್ಕೊಂಡಿದ್ದೀವಿ. ಕೆಲವರು ಇದ್ರು ಕ್ಲಾಸಲ್ಲಿ, ನೀವೆಲ್ಲ ಹಂಗಿಲ್ಲ ಅನ್ಕೊಂಡಿದ್ದೀನಿ. ಹಿಟ್ಲರ್ ಬೇಕು, ಇವ್ರು ಬೇಡ. ಬಿಗಿ ಅಂದ್ರೆ ಬಿಗಿ ಕ್ಲಾಸಲ್ಲಿ, ಏಯ್ ಲುಕ್ಯ ಅಲ್ಲೇ ನೋಡಿದ್ದೆ, ಇಲ್ಲಿ ನೋಡು, ಇಲ್ಲೋ. ನಾನು ಯಾಕೆ ಕೂತೀರಿ, ಇಲ್ಲಿ ನೋಡು ಅಂತ. ನೀವು ಚೆನ್ನಾಗಿ ಪಾಠದ ನಿಮ್ಮನ್ನೇ ನೋಡ್ತಾರೋ, ನೀನು ಯಾರು ನೋಡ್ಬೇಕು ಪಾಪ ಅಲ್ವಾ? ಕ್ಲಾಸ್ ರೂಮ್ ಬಾಗಿಲ ಬೇರೆ ಹಾಕೊಂಡ್ಬಿಡ್ತಾರೆ ಕೆಲವರು. ನಿಮ್ಮನ್ನು ಬಿಟ್ಟರೆ ಇನ್ನು ಯಾರು ನೋಡ್ಬೇಕು ಅವರು? ತೀರಾ ನಿಮ್ಮನ್ನು ನೋಡೋಕೆ ಆಗಲ್ಲ ಅಂತ ಹೊರಗೆ ನೋಡೋಕೆ ಶುರು ಮಾಡ್ತಾರೆ ಅಲ್ವಾ? ಅದರಿಂದ ನೋಡು ಅನ್ನೋದು ಬೇಕಾಗಿಲ್ಲ. ನೀವು ಸರ್ಕಸ್ ಹೋಗ್ತೀರಿ, ಜಾದೂ ನೋಡೋಕೆ ಹೋಗ್ತೀರಿ. ಜಾದೂ ನೋಡೋಕೆ ಹೋದಾಗ ಅವನೆಂತ ಹೇಳ್ತಾನೆ, ಇಲ್ಲೇ ನೋಡಿ ಹೇಳಲ್ಲ. ಅವ್ನು ಎಷ್ಟು ಚಂದ ಮಾಡ್ತಾನೆ, ಹಿಂಗೆ ಕೂತಿರ್ತೀವಿ ನೋಡ್ತಾ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ನಾನು ಪಾಠ ಮಾಡ್ಬೋದಲ್ಲ. ಪಾಠ ಮಾಡಿದಾಗ ಹುಡುಗರು ಆ ಕಡೆಗೆ ನೋಡೋ ಪ್ರಶ್ನೆ ಇಲ್ಲ. ಕ್ಲಾಸು ತುಂಬಾ ಬಿಗಿ ಆಗಬಾರ್ದು, ಉಸಿರುಗಟ್ಟು ಹಾಗೆ. ನಮ್ಮೊಬ್ಬರು ಮೇಷ್ಟ್ರು ಇದ್ರು, ಕಾಮರ್ಸ್ ಮೇಷ್ಟ್ರು. ಸಿಟ್ಟು ಅಂದ್ರೆ ಅಸಾಧ್ಯ ಸಿಟ್ಟು. 1 ನಿಮಿಷ ಗೆಟ್ ಔಟ್ ಆಫ್ ದಿ ಕ್ಲಾಸ್, ಯು ಆರ್ ಟು ಅರ್ಲಿ ಫಾರ್ ದ ನೆಕ್ಸ್ಟ್ ಕ್ಲಾಸ್ ಅನ್ನೋರು ಹೊರಗೆ ಕಳಿಸ್ಬಿಡೋರು. ನಾನು ಪ್ರಿನ್ಸಿಪಾಲ್ ಕಾಲೇಜಿಗೆ ಈಗ ರೌಂಡ್ ಹಾಕೊಂಡು ಹೋಗ್ತೀನಿ. ಒಂದು ಮರದ ಕೆಳಗೆ ಒಂದು 75-80 ಹೆಣ್ಮಕ್ಳು ಕೂತಿದ್ದಾರೆ, ವಿಮೆನ್ಸ್ ಕಾಲೇಜ್. ಯಾಕ್ರಿ ಕ್ಲಾಸ್ ಹೋಗಿಲ್ಲ ಅಂತ ಕೇಳಿದೆ. ಹೊರಗೆ ಹಾಕ್ಬಿಟ್ರು ಸರ್, 1 ನಿಮಿಷ ಲೇಟಾಗಿ ಹೊರಗೆ ಹಾಕ್ಬಿಟ್ರು ಸರ್. ಒಳಗಡೆ ಮೇಷ್ಟ್ರು ಏನ್ ಮಾಡಿದ್ದಾರೆ ಗೊತ್ತಾ? ಉಳಿದ ಮಕ್ಕಳಿಗೆ ಭಾಷಣ ಹೊಡೆದಿದ್ದಾರೆ. ಪಂಕ್ಚುಯಾಲಿಟಿ ಇಸ್ ಇಂಪಾರ್ಟೆಂಟ್, ಕರೆಕ್ಟ್ ಟೈಮ್ ಬರಬೇಕು, ಸಮಯ ಪಾಲನೆ ಬಹಳ ಮುಖ್ಯ ಅಂತ ಭಾಷಣ ಹೊಡೆದು. ಅಲ್ಲ ಹುಡುಗಿ ಎದ್ದೆ ಅಂತ ಹೇಳಿದಂತೆ, ಸರ್ ನಿಮ್ಮ ಭಾಷಣ ತುಂಬಾ ಚೆನ್ನಾಗಿತ್ತು, ಅದು ಇದು ಅವರಿಗೆ ಸರ್, ನಮಗಲ್ಲ. ನಾವು ಯಾವಾಗ ಭಾಷಣ ಮಾಡೋದು ಯಾರಿಗೆ? ಪಾಲನೆ ಮಾಡೋರಿಗೆ ಭಾಷಣ ಕೊಡೋದು ನಾವು, ಕರೆಕ್ಟಾಗಿ ಬರಬೇಕು ಅಂತ. ಬಂದವ್ರು ಇಲ್ಲೇ ಕೂತಿದ್ದಾರೆ, ಬರೋದವ್ರು ಹೋಗಿದ್ದಾರೆ, ಅವ್ರು ಹೊರಗೆ ಕಳಿಸಿದ್ದೀನಿ. ನಾ ಎಷ್ಟು ಕರೆದು ಕೇಳಿದೆ, ಅಲ್ಲಪ್ಪ ಅವ್ರು 2 ನಿಮಿಷ ಲೇಟಾಗಿ ಬಂದ್ರಲ್ಲ, 58 ನಿಮಿಷ ಹೋಯ್ತಲ್ಲ ಕ್ಲಾಸ್ ಅವ್ರು, 58 ನಿಮಿಷ ಕ್ಲಾಸ್ ಹೋಗ್ಲಿಲ್ವಾ? ತರಗತಿ ಹೇಗಿರುತ್ತೆ ಅಂದ್ರೆ ಕ್ಲಾಸು ತುಂಬಾ ಬಿಗಿನೂ ಆಗಬಾರ್ದು, ತುಂಬಾ ಸಡ್ಲು ಆಗಬಾರ್ದು. ಇನ್ನು ಕೆಲವರು ಇರ್ತಾರೆ, ಕ್ಲಾಸ್ ಅಂದ್ರೆ ಸಿಟಿ ಮಾರ್ಕೆಟ್, ಎಲ್ಲರೂ ಕೋಕೋತಾ ಇರ್ತಾರೆ, ಇವರು ಕೋಕೋತಾರೆ. ಡಸ್ಟರ್ ತಗೊಂಡು ಟೇಬಲ್ ಟಪ ಹೊಡೆದು ಸೈಲೆನ್ಸ್ ಅಂತ, ಅದೊಂದು ದೊಡ್ಡ ಸದ್ದು. ತೀರಾ ಸಡ್ಲು ಪ್ರಯೋಜನ ಇಲ್ಲ, ತೀರಾ ಬಿಗಿನೂ ಪ್ರಯೋಜನ ಇಲ್ಲ. ಕ್ಲಾಸ್ ಹೇಗಿರ್ಬೇಕು? ಒಂದು ತಮಾಷೆ ಘಟನೆ ಹೇಳ್ತೀನಿ ನಿಮಗೆ. ಒಬ್ಬ ಸೂಫಿ ಸಂತ ಇದ್ದ, ಸರ್ಮಾಸ್ತ್ ಅಂತ. ನಾನು ಸೂಫಿ ಸಂತರ ಬಗ್ಗೆ ಬಹಳ ಹುಚ್ಚು, ನನಗೆ ಪುಸ್ತಕ ಬರೆದಿದ್ದೀನಿ ಸೂಫಿ ಮೇಲೆ ಅಂತ. ಆ ಸರ್ಮಾಸ್ ಟೀಚರ್ ಅವನು ಎಂಥ ಅದ್ಭುತ ಟೀಚರ್ ಅಂದ್ರೆ, ಹುಡುಗರು ಅವ್ನು ಹಿಂದೆ ಓಡೋದು, ಪೈಡ್ ಪೈಪರ್ ಆಫ್ ಇದ್ದಾಗೆ, ಕಿನ್ನದ ಜೋಗಿ ಇದ್ದಂಗೆ ಅವನ ಹಿಂದೆ ಹೋಗೋದು ಹುಡುಗರಿಲ್ಲ. ಒಂದಿವ್ಸ ಕ್ಲಾಸಲ್ಲಿ ಪಾಠ ಮಾಡ್ತಿದ್ದ, ಬೋರ್ಡ್ ಮೇಲೆ ಬರೋದು ವಿಚಾರ ಮಾಡ್ತಾನೆ. ಎಲ್ಲ ಹುಡುಗರು ಹಿಂಗೆ ನೋಡ್ತಿದ್ರು. ಒಂದು ಕ್ಷಣಕ್ಕೆ ಎಲ್ಲರೂ ಕಿಟಕಿಯಿಂದ ಆಚೆ ನೋಡೋಕೆ ಶುರು ಮಾಡಿದ್ರು. ಅಲ್ಲೇ ನೋಡ್ತೀರಿ, ಈ ಕಡೆ ತಿರುಗಿ ಅಂದ. ಹಿಂಗೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಮತ್ತೆ ಇವ್ನು ಕರೆಯೋದು, ಈ ಕಡೆ ತಿರುಗೋದು. ಹೀಗೆ 3-4 ಸಲ ಆಯ್ತು. ಅವನಂದ ಹೊರಗಡೆ ಏನೋ ಆಗ್ತಿರ್ಬೇಕು, ಏನು ನೋಡೋಣ ಅಂತ ಬಾಗಿಲು ತೆಗೆದು ನೋಡ್ತಾನೆ. ಇಂಥ ಸಣ್ಣ ಶಾಲೆ ಮುಂದೆ ಒಂದು ರಸ್ತೆ, ಸಣ್ಣ ರಸ್ತೆ, ಕಾಲ್ ಹಾದಿ. ಅಲ್ಲಿ ಒಂದು ಘಟನೆ ಆಗ್ತಾ ಇತ್ತು. ಒಬ್ಬ ಮನುಷ್ಯ ತಾನು ಎತ್ತು ಎಳ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಅವಂದೇ ಎತ್ತು, ಅದು ಬರಲ್ಲ ಅಂತ ಹಠ. ಅದು ಇವನು ಈ ಕಡೆ ಜಗ್ತದೆ, ಇವನು ಆ ಕಡೆ ಜಗ್ತಾನೆ. ಟಗ್ ಆಫ್ ವಾರ್ ಅದು, ಪ್ರಾಣಿ ಮತ್ತು ಮನುಷ್ಯ ನಡುವೆ ಟಗ್ ಆಫ್ ವಾರ್. ಮಕ್ಕಳು ಹೆಂಗೆ ಮಿಸ್ ಮಾಡ್ಕೋತಾರೆ ಅದನ್ನ. ಬರ್ರು ಹೊರಗಡೆ ಎಲ್ಲರೂ ಅಂತ ಬಂದು ಕೂತ್ಕೊಂಡ್ರು, ಕಟ್ಟೆ ಮೇಲೆ ಎಲ್ಲ ಹೋದ್ರು. ರೈತನ ಕೇಳಿದ, ಏನಾಗ್ತಿದೆ ಇಲ್ಲಿ ಅಂತ. ಅವ್ನು ಹೇಳಿದ್ರು, ನಂದೇ ಎತ್ತು ಸರ್, ಬರಲ್ಲ ಅಂತ ಹಠ ಮಾಡ್ತದೆ, ಏನು ಮಾಡಬೇಕು? 1 ನಿಮಿಷ ನಾ ಮಾಡ್ತೀನಿ ಅಂದ. ರಸ್ತೆ ಪಕ್ಕ ಚಂದ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ತಗೊಂಡ, ಮಣ್ಣೆಲ್ಲ ಜಾಡಿಸ್ದ, ದನಕ್ಕೆ ತೋರಿಸ್ದ, ಬರೋಕ್ ಶುರು ಆಯ್ತದ. ಅದನ್ನ ಇಡೀ ಹುಲ್ಲನ್ನ ರೈತ ಕೊಟ್ಟ. ಇದು ನೋಡು, ಕೊಡಬೇಡ, ಅದಕ್ಕೆ ತೋರಿಸ್ಕೊಂಡು ಹೋಗು, ಕೊಡಬೇಡ, ಬರೀ ತೋರಿಸ್ಕೊ, ನಡ್ಕೊಂಡು ಹೋಗ್ಬಿಡು ಅಂತ. ದನ ಹಿಂದೆ ಹೋಯ್ತು. ಮಕ್ಕಳು ಕರ್ಕೊಂಡು ಒಳಗೆ ಬಂದ ಸರ್ ಮಾಸ್ಟರ್. ಮಕ್ಕಳಿಗೆ ತಕರಾರಿಲ್ಲ, ಮೇಷ್ಟ್ರಿಗೆ ತಕರಾರಿಲ್ಲ. ಅದು ಪಕ್ಕದ ಕ್ಲಾಸ್ ರೂಮ್ ಟೀಚರ್ ತಕರಾರು ಬಂತು. ಕೆಲವರು ಹಂಗೆ ಇರ್ತಾರೆ, ತಮ್ಮ ಕ್ಲಾಸಲ್ಲಿ ಏನಾಗುತ್ತೆ ಗೊತ್ತಿರಲ್ಲ, ಪಕ್ಕದ ಕ್ಲಾಸಿನ ಬಗ್ಗೆ ಭಾರಿ ಕುತೂಹಲ. ಹೋಗಿ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಮಾಡಿದ್ರು ಅಂತ. ಏನ್ ಸರ್ ಇವ್ನು ಸರ್ಮಾಸ್ದು, ದನ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಪಾಠ ಮಾಡೋ ರೀತಿನ ಸರ್ ಇದು?
ಹೆಡ್ ಮಾಸ್ಟರ್ ಕರೆಸಿದ್ರು ಸರ್ ಮಾಸ್ತನ್ನ. ಏನಾಗ್ತಿದೆ ನಿಮ್ಮ ಕ್ಲಾಸಲ್ಲಿ ಗೊತ್ತಾಯ್ತು ಅವನಿಗೆ, ಯಾರು ಟ್ಯೂಷನ್ ಮಾಡಿದ್ದಾರೆ ಹೆಡ್ ಮಾಸ್ಟರ್ಗೆ ಅಂತ. ಸರ್ ಏನಿಲ್ಲ ಸರ್, ನನ್ನ ಹೊರಗೆ ಏನಾಗ್ತಿತ್ತು, ಶಾಲೆ ಹೊರಗೆ ಏನಾಗ್ತಿತ್ತು ಅದನ್ನ ತರಗತಿಯಲ್ಲೂ ಆಗ್ತಾ ಇತ್ತು ಸರ್. ಏನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತು, ಮನುಷ್ಯ ಆ ಕಡೆ ಎಳಿತಿದ್ನಲ್ಲ, ಅದೇ ತೀರಾ ಹೊರಗಿನ ಸೀನ್ರಿ ಮಕ್ಕಳನ್ನ ಎಳಿತಾ ಇತ್ತು, ನಾ ಈ ಕಡೆ ಎಳಿತಾ ಇದ್ದೆ. ಅದೇ ತಗ್ಗ ಫಾರ್ ಇಲ್ಲೂ ಆಗ್ತಾ ಇತ್ತು ಕ್ಲಾಸಲ್ಲಿ. ಏನ್ ಮಾಡಿದೆ ನೀನು? ಅಲ್ಲೇನ್ ಮಾಡಿದ್ದು ಅದೇ ಮಾಡಿದೆ ಅಂತ ಹೇಳಿ. ಅಲ್ಲೇನಾಗಿತ್ತು, ದನಕ್ಕೆ ಹುಲ್ ಬೇಕಾಗಿತ್ತು, ಹುಲ್ ಕೊಡ ತಕ್ಷಣ ಹೋಯ್ತು. ಮಕ್ಕಳಿಗೆ ನೋಡ್ಬೇಕಾಯ್ತು, ತೋರಿಸದೆ ಕರ್ಕೊಂಬಂದೆ, ಮುಗಿದೋಯ್ತಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್. ಫ್ಲೆಕ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ತೀರಾ ರಿಜಿಡ್ ಆದ್ರೂ ಪ್ರಯೋಜನ ಇಲ್ಲ, ತೀರಾ ಸಡ್ಲ್ ಆದ್ರೂ ಪ್ರಯೋಜನ ಇಲ್ಲ, ಹದವಾಗಿರ್ಬೇಕು. ಅದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಹೇಗಿದೆ ಅಂತ. ಇದನ್ನ ಕ್ರಿಯೇಟಿವ್ ಟೀಚಿಂಗ್ ಟೆಕ್ನಿಕ್ ಅಂತ ಕರಿತೀವಿ ನಾವು. ಸೃಜನಶೀಲವಾಗಿ ಕಲಿಸೋದು ಹೇಗೆ ಅಂತ. ಇದು ಹೇಗೆ, ದಯವಿಟ್ಟು ಒಂದು ಇಮೇಜ್ ಬರಿಬೇಡಿ ಇದನ್ನ. ದಿಸ್ ಇಮೇಜ್ ಇಸ್ ವೆರಿ ಪಾಪ್ಯುಲರ್ ಇನ್ ಯುರೋಪ್. ನಾನು ಯುರೋಪಲ್ಲಿ ಎಲ್ಲ ದೇಶಕ್ಕೂ ಹೋಗಿದ್ದೀನಿ, ಅವ್ರು ಅದನ್ನು ಬಳಸ್ಕೋತಾರೆ ಖಂಡಿತವಾಗಿ. ಕ್ರಿಯೇಟಿವ್ ಟೀಚಿಂಗ್ ಅಂದ್ರೆ ಏನು ಅಂದ್ರೆ, ಅಮ್ಮ ಮಗುಗೆ ನಡೆಯೋಕೆ ಕಲಿಸೋದು. ನಿಮ್ ಕಣ್ಮು ಚಿತ್ರ ಬರುತ್ತೆ, ನೀವೆಲ್ಲ ಮಾಡಿದ್ದೆ ಮಕ್ಕಳನ್ನು ಬೆಳೆಸಿದ ಹಾಗೇನೆ. ಪುಟ್ಟ ಮಗು 11 ತಿಂಗಳು 12 ತಿಂಗಳು ನಡೆಯೋಕೆ ಶುರು ಮಾಡುತ್ತೆ. ಅಮ್ಮ ಏನ್ ಮಾಡ್ತಾಳೆ, ನಡಿಬೇಕು ಅಂತಂದ್ರೆ ಕೈ ಹಿಡ್ಕೊತಾಳೆ. ಹಿಂಗೆ ಕಣ್ಮು ಚಿತ್ರ ಬರುತ್ತಾ, ಅಮ್ಮ ಕೈ ಹಿಡಿದು ನಡೆಸೋದು, ಕೈ ಹಿಡ್ಕೊತಾಳೆ, ನಡಿ ಅಂತಾಳೆ. ಮಗು ಹಿಡ್ಕೊಂಡಿಲ್ಲ ಕೈ, ಅಮ್ಮ ಹಿಡ್ಕೊಂಡಿದ್ದಾಳೆ ಕೈ. ಏನ್ ಮಾಡುತ್ತೆ ಹೇಳಿ, 3 ಕೆಲಸ ಮಾಡ್ತಾಳೆ ಅಮ್ಮ ಅಲ್ಲಿ. ಮೊದಲು ಮಗುವಿನ ಹೈಟಿಗೆ ಬಾಗ್ತಾಳೆ. ಯಾವ ಹೈಟಿಗೆ ಬಾಗ್ತಾಳೆ? ತನಗೆ ಅನುಕೂಲ ಆದ ಹೈಟ್ ಅಲ್ಲ, ಯಾವ ಮಟ್ಟಕ್ಕೆ ಬಗ್ಗಿದ್ರೆ ಮಗುಗೆ ಅನುಕೂಲ ಆಗತ್ತೋ ಆ ಮಟ್ಟಕ್ಕೆ ಬಗ್ತಾಳೆ ಅಲ್ವಾ. ಎರಡನೇದು ಬಹಳ ಮುಖ್ಯ, ಕೈ ಹೆಂಗೆ ಹಿಡ್ಕೊಂಡಿದ್ದಾಳೆ ಮಗುದು? ತುಂಬಾ ಬಿಗಿಯಾಗಿ ಹಿಡ್ಕೊಂಡಿದ್ದಾಳ? ಇಲ್ಲ, ಕೈ ನೋವಾಗುತ್ತೆ ಮಗುದು. ತುಂಬಾ ಸಡ್ಲ್ ಹಿಡ್ಕೊಂಡು ಕೈ ಬಿದ್ದು ಹೋಗುತ್ತೆ. ಅದು ಮಗು ಹಿಡ್ಕೊಂಡಿಲ್ಲ, ನೀವೇ ಹಿಡ್ಕೊಂಡಿದ್ದದರ. ತೀರಾ ಬಿಗಿನೂ ಅಲ್ಲ, ತೀರು ಸಡ್ಲು ಅಲ್ಲ, ಹಂಗೆ ಕೈ ಹಿಡ್ಕೊಂಡಿದ್ದಾಳೆ. ಮೂರನೇದು, ಒಂದ್ಸಲ ಮಗು ಓಡೋಕ್ ಶುರು ಮಾಡುತ್ತೆ, ಅಮ್ಮನೂ ಓಡ್ತಾಳೆ ಅದ್ರ ಹಿಂದೆ. ನಿಂತ್ಕೊಳ್ಳುತ್ತೆ ಮಗು, ತಾನು ನಿಂತ್ಕೋತಾಳೆ. ಅಂದ್ರೆ ತನ್ನ ವೇಗವನ್ನ ಮಗುವಿನ ವೇಗ ಹೊಂದಿಸ್ಕೋತಾಳೆ. ಅರ್ಥ ಆಯ್ತಲ್ಲ? 3 ಹಂತ. ಮೊದಲನೇದು ಬಾಗೋದು, ಮಗುವಿಗೆ ಅನುಕೂಲ ಆಗುವ ಹಂತಕ್ಕೆ ಬಾಗುವಂತಹದ್ದು. ಎರಡನೇದು ಮಗುವಿಗೆ ಹದ ಆಗುವಂತಹ ಪ್ರೆಷರಲ್ಲಿ ಕೈ ಹಿಡ್ಕೊಳ್ಳೋದು. ಮೂರನೇದು ಮಗುವಿನ ವೇಗಕ್ಕೆ ತನ್ನ ವೇಗವನ್ನು ಹೊಂದಿಸ್ಕೊಳ್ಳೋದು. ಈ 3 ಕ್ಲಾಸ್ ರೂಮ್ಗೆ ಅಪ್ಲೈ ಮಾಡ್ಕೊಳ್ಳಿ, ಈಗ ತರಗತಿಗೆ ಅಪ್ಲೈ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಮೆಥಡ್ ಇದು. ಮೊದಲನೇದು ಬಾಗೋದು. ಬಾಗೋದಂದ್ರೆ ಏನು? ನೀವೆಲ್ಲ BSc MSc MA ಎಲ್ಲ ಮಾಡ್ಕೊಂಡಿದ್ದೀರಿ, B.Ed ಆಗಿದೆ, M.Ed ಮಾಡ್ಕೊಂಡಿದ್ದೀರಿ, ವಿಷಯ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮಗೆ. ಆದ್ರೆ ಮಗು ಸಣ್ಣದು, ತುಂಬಾ ಎತ್ತರದ ಮಟ್ಟಕ್ಕೆ ಹೇಳಬೇಡಿ. ನಾನು ಇಂಗ್ಲೆಂಡಲ್ಲಿ ಇದ್ದಾಗ ಒಬ್ರು ಊಟಕ್ಕೆ ಹೋದಾಗ ಒಂದು ಹೋಟೆಲಲ್ಲಿ ಒಬ್ರು ಹೆಣ್ಮಗಳು ಪರಿಚಯ ಆಯ್ತು. ಯಂಗ್ ಲೇಡಿ ಮಾತಾಡ್ತಾ, ಯಾವ್ರವರು ಅಂತ ಕೇಳಿದೆ. ನಾನು ಬೆಂಗಾಲ್ದವಳು, ಬಟ್ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಇಲ್ಲೇನು ಬಂದ್ರಿ ಅಂತ ಕೇಳಿದೆ. PhD ಮಾಡ್ತಾ ಇದ್ದೀನಿ ಸರ್ ಇಂಗ್ಲಿಷಲ್ಲಿ. ಯಾರ ಕಡೆಗೆ? ವಿಲಿಯಂ ಗೋಲ್ಡಿಂಗ್ ಅಂತ ನೊಬೆಲ್ ಪ್ರಶಸ್ತಿ ಬಂದಂತ ಮನುಷ್ಯ ಇಂಗ್ಲೆಂಡಲ್ಲಿ, ಅವನ ಕಡೆ PhD ಮಾಡ್ತಾಳೆ. ವೆರಿ ಗುಡ್ ವೆರಿ ಗುಡ್. ಎಲ್ಲಿ ಬಂದಿದೆ PhD? ಮುಗೀತು ಸರ್, ಸಬ್ಮಿಟ್ ಮಾಡಿದೆ ಅಂದ್ರು. ಮುಂದೇನ್ ಮಾಡ್ತೀರಿ ಅಂದೆ. ವಾಪಸ್ ಹೋಗ್ತೀನಿ ಸರ್. ಎಲ್ಲಿ? ಬೆಂಗಳೂರಿಗೆ. ನಾನು ಕಿವಿ ಚುರುಕಾಯ್ತು. ಅಂತ ಬುದ್ಧಿವಂತ ಹೆಣ್ಮಗಳು ನಮ್ಮ ಕಾಲೇಜಲ್ಲಿ ಲೆಕ್ಚರರ್ ಆದ್ರೆ ಒಳ್ಳೇದಲ್ವಾ ನನಗೆ? ಸ್ವಾರ್ಥ ನನಗೆ, ಒಳ್ಳೆ ಮೇಸ್ಟ್ರು ಸಿಗ್ತಾರೆ ಅಂತ. ಇಲ್ಲಿ ಹೋಗ್ತೀರಿ? ಬೆಂಗಳೂರು ಹೋಗ್ತೀನಿ ಸರ್. ಬೆಂಗಳೂರಲ್ಲಿ ಎಲ್ಲಿ? ಬಸವೇಶ್ವರ ನಗರ. ಬಿಡಿ, ನಮ್ಮ ಕಾಲೇಜ್ ಹತ್ರನೇ. ಏನ್ ಮಾಡ್ಬೇಕು? ಲೆಕ್ಚರರ್ ಆಗ್ಬೇಕು. ಅಪ್ಲಿಕೇಶನ್ ಹಾಕ್ಬಿಡಿ, ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ನಿಮಗೆ, ನಮ್ಮ ಕಾಲೇಜಿಗೆ ಬಂದ್ಬಿಡಿ ಅಂದೆ. ಸೇರ್ಕೊಂಡ್ರೆ ನಮ್ಮ ಕಾಲೇಜಿಗೆ. ನನಗೆ ಕೋಡ್ ಬಂದ್ಬಿಡ್ತು. ಅವ್ರಿಗೆ ಬಂತ ಇಲ್ಲ ಗೊತ್ತಿಲ್ಲ, ನನಗೆ ಕೋಡ್ ಬಂದ್ಬಿಡ್ತು. ಯಾಕಂದ್ರೆ ನೊಬೆಲ್ ಪ್ರಶಸ್ತಿ ವಿಜೇತನ ಕಡೆಗೆ PhD ಮಾಡಿದ ಹೆಣ್ಮಗಳು ನಮ್ಮ ಕಾಲೇಜಲ್ಲಿ ಲೆಕ್ಚರರ್ ಅಂದ್ರೆ ಹೇಗೆ? ಇಂಗ್ಲಿಷ್ ಅದ್ಭುತ ಇಂಗ್ಲಿಷ್ ಹಾಕಿದ್ರು. ಊರು ತುಂಬ ಹೇಳ್ಕೊಂಬಂದೆ ನಾನು, ಆಕೆ ನಮ್ಮ ಕಲಿಗು, ಆಕೆ ನಮ್ಮ ಕಲಿಗು, ಆಕೆ ನಮ್ಮ ಕಲಿಗು ಅಂತ. ಅಹಂಕಾರ ಆಯ್ತು ನನಗೆ. ಒಂದ್ ದಿವಸ ಹೀಗೆ ಪ್ರಿನ್ಸಿಪಲ್ ರೌಂಡ್ ಹಾಕೊಂಡು ಹೋಗ್ತೀವಲ್ಲ, ಆಕೆ ಕ್ಲಾಸ್ ಮುಗಿತು, ಹೊಳಗೆ ಹೋದ್ರು ಅವರು. ನಾ ಒಳಗೆ ಹೋದೆ ಕ್ಲಾಸ್ ಒಳಗೆ. ಎಲ್ಲ ಮಕ್ಕಳಿದ್ದು ನಿಂತ್ಕೊಂಡ್ರು. ಕೂತ್ಕೊಳ್ಳಿ, ಇಂಗ್ಲಿಷ್ ಕ್ಲಾಸ್ ಹೇಗಿದ್ದಾವೆ ಅಂತ ಕೇಳಿದೆ. ಚೆನ್ನಾಗಿದ್ದಾವೆ ಸರ್ ಅಂದ್ರು. ಮೇಡಮ್ ಕ್ಲಾಸ್ ಹೇಗಿತ್ತು ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ದು, ಸರ್ ಏನು ಅದ್ಭುತ ಸರ್ ಅವರು, ಏನು ಭಾಷೆ ಸರ್, ಮಾತು ತೆಗೆದ್ರೆ ಕಾವ್ಯ ಬಂದಂಗೆ ಬರ್ತದೆ, ಮಾತು ತೆಗೆದ್ರೆ ಕಾವ್ಯ ಸರ್, ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಸರ್. ಅದು ನಮಗೇನು ತಿಳಿಯಲ್ಲ ಸರ್, ನಮಗೇನು ತಿಳಿಯಲ್ಲ ಸರ್. ಅಯ್ಯೋ, ನನ್ನ ಎದೆ ಗುಂಡು ಹೊಡೆದಂಗಾಯ್ತು. ಅಷ್ಟು ಚೆನ್ನಾಗಿ ಅರ್ಥ ಆಗಲ್ವಾ? ಹೌದು ಸರ್, ಅವ್ರು ಏನೋ ಹೇಳ್ತಾರೆ, ನಮ್ಮ ತಲೆ ಮೇಲೆ ಹೋಗುತ್ತೆ, ಅವ್ರಿಗೆ ಮುಟ್ಟೋದೇ ಇಲ್ಲ ಸರ್. ಸ್ಟಾಫ್ ರೂಮ್ ಒಂದಲ್ಲಿ ಕರೆದಾಕೆ ನಾನು, ಅಮ್ಮ ಹೇಗಿದ್ದಾರೆ ಮಕ್ಕಳು ಅಂತ. ಯೂಸ್ಲೆಸ್ ಕ್ರೀಚರ್ಸ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಗುಡ್ ಇಂಗ್ಲಿಷ್ ಅಂದ್ರು. ಅಂದೆ, ಅಮ್ಮ ನೀನು ಅಪಾಯಿಂಟ್ ಮಾಡ್ಕೊಳ್ಳೋದು ಅವ್ರಿಗೆ ತಿಳಿಸೋದಕ್ಕೆ. ಅವ್ರಿಗೆ ಅರ್ಥ ಆಗದೆ ಹೋದ್ರೆ ಅವ್ರು ಸೋಲಿಲ್ಲ, ನೀ ಸೋತೆ. ಈಗ ನಾನು ಮಾತಾಡ್ತಿದ್ದೀನಿ ನಿಮ್ಮ ಹತ್ರ, ಒಂದು ಅರ್ಧ ತಾಸು ಹತ್ರ ಅವ್ರು ಏನ್ ಮಾತಾಡಿದ್ದೇನಪ್ಪ ಅಂತ ನೀವು ಅಂದ್ರೆ, ನೀವು ಸೋಲಿಲ್ಲ, ನಾ ಸೋತೆ. ಮಾತಾಡೋಕೆ ನಿಂತ್ಕೊಂಡವ್ರ ಜವಾಬ್ದಾರಿ ನಾನು ಅನ್ಕೊಂಡದ್ದನ್ನ ಮುಟ್ಟಿಸಿದ್ದೇನಾ ಅಂತ ಚೆಕ್ ಮಾಡ್ಕೋಬೇಕು ನಾನು.
ಅಲ್ವಾ? ಹಾಗೆ ಆ ಹುಡುಗಿ ಹೇಳ್ತಾಳು ಮುಟ್ಟು ಅದು ತಲೆ ಮೇಲೆ ಹೋಗುತ್ತೆ ಅಂತ ಅವ್ರು ಅಂತಾರೆ. ಅವ್ರೇನು ಹೋಗ್ಕೊಳ್ಳೇನು ಪ್ರಯೋಜನ ಇಲ್ಲ ಅಂತಾರೆ. ಅವಾಗ ನನಗೆ ಅರ್ಥ ಆಯಿತು, ವಿಷಯ ತಿಳಿದ್ರೆ ಅರ್ಥ ಇಲ್ಲ, ನೀವು ತಿಳಿದಂಥ ವಿಷಯ ಮಕ್ಕಳಿಗೆ ಅರ್ಥ ಆಗುವಂಗೆ ಪಾಠ ಮಾಡೋದಾದ್ರೆ ಅದು ಕರೆಕ್ಟ್ ಶಿಕ್ಷಣ. ಆಗ ಬಾಗಬೇಕು. ಬಾಗೋದಂದ್ರೆ ನೀನು ಎಷ್ಟೇ ಶಿಕ್ಷಣ ಮಟ್ಟ ಇದ್ರೂ ಕೂಡ ಮಗುವಿನ ಮಟ್ಟಕ್ಕೆ ಇಳಿದು ಪಾಠ ಮಾಡಬೇಕಾಗತ್ತೆ. ಒಂದು ಮಾತು ಹೇಳಬೇಕು, ಕೆಲವೊಂದ್ಸಲ ಮಕ್ಕಳ ಮಟ್ಟಕ್ಕೆ ಏರಿ ಪಾಠ ಮಾಡೋ ಪ್ರಸಂಗನೂ ಬರುತ್ತೆ. ಮಕ್ಕಳು ನಮ್ಗಿಂತ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ವಿಷಯ ಎಲ್ಲ ಬಂದು ಕೇಳ್ತಾರೆ ಹೇಗೆ ಅಂತ, ನನಗೆ ಗೊತ್ತಿರಲ್ಲ. ಹಾಗಾಗಬಾರ್ದು. ಮಕ್ಕಳ ಮಟ್ಟಕ್ಕೆ ಏರಬೇಕು, ಮಕ್ಕಳು ಇಳಿಬೇಕು. ಆ ತಾಯಿದ ಎಕ್ಸಾಂಪಲ್ ಕಣ್ಣು ಮುಂದಿಟ್ಕೊಂಡ್ಬಿಡಿ. ನಡಿಬೇಕಾದ್ರೆ ತಾಯಿ ಯಾವ ಮಟ್ಟಕ್ಕೆ ಬಾಗ್ತಾಳೆ, ಮಗುವಿಗೆ ಅನುಕೂಲ ಆಗೋ ಮಟ್ಟಕ್ಕೆ ಬಾಗ್ತಾಳೆ. ಹಾಗೆ ನಾನು ಕೂಡ ನನಗಿರುವಂತಹ ಜ್ಞಾನವನ್ನ ಮಾರ್ಪಡಿಸಿ ಮಕ್ಕಳಿಗೆ ಮುಟ್ಟೋ ಹಂತಕ್ಕೆ ತಂದು ಮಾಡಬೇಕಾಗಿತ್ತು. ಮೊದಲೇ ಹಂತ. ಎರಡನೇದು ಕ್ಲಾಸ್ ರೂಮ್ ಹೇಳಿದ್ನಲ್ಲ, ಕೈ ಹಿಡ್ಕೊಳ್ಳೋದು. ತುಂಬಾ ಬಿಗಿನಲ್ಲ, ತುಂಬಾ ಸಡ್ಲಲ್ಲ. ತುಂಬಾ ಬಿಗಿ ಮಾಡಿದ್ರೆ ಮಗು ಚಿತ್ರಹಿಂಸೆ ಆಗತ್ತೆ. ಹಿಡ್ಕೊಳ್ಳೋದು ಹೋದ್ರೆ ಮಾರ್ಗದರ್ಶನ ಇಲ್ಲ. ಆದ್ದರಿಂದ ಆಗಲೇ ಹೇಳಿದಂಗೆ ಸರ್ಮಾಸ್ತ ಮಾಡ್ತಾನಲ್ಲ, ಆಗಾಗ ಚಟುವಟಿಕೆಗಳು ಮೂಲಕ ಮಾಡಬೇಕು. ದಯವಿಟ್ಟು ಹೇಳ್ತೀನಿ ಕೇಳಿ, ಚಟುವಟಿಕೆಗಳನ್ನು ಯಾಕೆ ಮಾಡಬೇಕು? ಕ್ಲಾಸಲ್ಲಿ 4 ಥರದ ಮಕ್ಕಳಿದ್ದಾರೆ. ಕ್ಲಾಸಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ 4 ಥರದ ಮಕ್ಕಳಿರ್ತಾರೆ. ಒಂದು ನೋಡಿ ಕಲಿಯುವಂಥವ್ರು, ನಿಮಗೆಲ್ಲ ಗೊತ್ತಿರ್ಬೇಕು. ಕ್ಲಾಸಲ್ಲಿ ಪಾಠ ಮಾಡಿದಾಗ ನೀವು ಮಾಡ್ಬೇಕಾದ್ರೆ ಸುಮ್ಮನೆ ಕೂತಿರ್ತಾವೆ ಅವ್ರು ಕ್ಲಾಸ್ ಬೆಂಚಲ್ಲಿ. ನೀವೊಂದು ಸಿನಿಮಾ ತೋರಿಸ್ಬಿಡಿ, ಹೆಂಗೆ ಕೂಡ್ತಾರೆ. ಒಂದೇ ಚಟುವಟಿಕೆ ಮಾಡಿ ತಕ್ಕಂತ ಓಡಿ ಬರ್ತಾರೆ. ನಿಮ್ಮ ಕ್ಲಾಸಲ್ಲಿ ಅಂತ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೆ ಒಂದು ಸಣ್ಣ ಪ್ರಯೋಗ ಮಾಡಿ. ನಾಳೆನೆ ಕ್ಲಾಸಿಗೆ ಹೋದಾಗ ಏನೋ ಮರ್ತು ಹೋಗಿ, ಡಸ್ಟರು, ಚಾಕ್ ಪೀಸು, ಅಟೆಂಡೆನ್ಸ್ ಲಿಸ್ಟ್ ಮರ್ತು ಹೋಗ್ಬಿಡಿ. ಕ್ಲಾಸ್ಗೆ ಹೋದ್ರೆ ಮರ್ತು ಬಂದಪ್ಪ, ಯಾರು ತೊಗೊಂಡ್ಬರ್ತೀರಿ ಸ್ಟಾಫ್ ರೂಮ್ ಹೋಗಿ ಅಂತ ಕೇಳಿ. 4 ಜನ ಕೈ ಎದ್ದು ಬಿಡ್ತಾರೆ, ರೆಡಿನೇ ಇರ್ತಾರೆ ಅವ್ರು. ಯಾಕಂದ್ರೆ ದೇ ಆರ್ ಮೋರ್ ಹ್ಯಾಪಿ ಔಟ್ಸೈಡ್ ದಿ ಕ್ಲಾಸ್ ರಾದರ್ ದನ್ ಇನ್ಸೈಡ್ ದಿ ಕ್ಲಾಸ್. ಬಹಳ ಹುರುಪ ಹೊರಗೆ ಹೋಗೋದಕ್ಕೆ ಅವರಿಗೆ. ಕ್ಲಾಸಲ್ಲಿ ತೂಕಡಿಸ್ತಾರೆ. ನಾಳೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಗೆದ್ದು ಬರ್ತಾರೆ ಅವರು. ನೋಡಿ ಕಲಿಯುವಂಥವ್ರು. ಏನಾದ್ರು ಕಾಣಿಸಿದ್ದು ಒಂದು ಚಟುವಟಿಕೆ ಮಾಡಿ ನೋಡಿ. ನಾಳೆ ಒಂದು ಟೀಚಿಂಗ್ ಏಡ್ ತೊಗೊಂಡು ಹೋಗಿ, ಯಾವುದಾದ್ರು ಕಲಿಕಾ ಸಾಮಗ್ರಿ ಪ್ರಯೋಜನ ಇಲ್ಲದ್ದು ತೊಗೊಂಡು ಹೋಗಿ ಯಾವುದೋ ಒಂದು ಟೇಬಲ್ ಮೇಲೆ ಇಡಿ. ಬಳಸಬೇಡಿ ಅದನ್ನ, ಹಂಗೆ ಪಾಠ ಮಾಡಿ. ತಮಾಷೆ ನೋಡಿ ಏನಾಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಅದನ್ನೇ ನೋಡಿದಿರ್ತಾರೆ ಹುಡುಗರು. ಕೇಳಿ ಬಿಡ್ತಾನೊಬ್ಬ, ಮೇಡಮ್ ಅದೇನೋ ತಂದಿದ್ರಲ್ಲ ಮೇಡಮ್, ತೋರಿಸ್ಲಿಲ್ಲ ಅಂತ ಅಲ್ವಾ? ಅಂದ್ರೆ ನೀವು ತೋರಿಸದೇ ಇರುವಂತಹ ವಿಷಯ ವಸ್ತು ಕೂಡ ಕುತೂಹಲಕ್ಕೆ ಎಷ್ಟು ಕಾರಣ ಆಗುತ್ತೆ. ಬಳಸಬೇಕಲ್ಲ. ದಯವಿಟ್ಟು ಕ್ಲಾಸಲ್ಲಿ ಬಳಸಿ. ನಾನು ಪ್ರತಿ ವರ್ಷ ಅಮೆರಿಕೆಯಲ್ಲಿ ಒಬ್ಬ ಹೆಣ್ಮಗಳ ಜೊತೆ 15 ದಿವಸ ಇರ್ತೀನಿ. ಆಕೆ ಕಡೆ ಕಲಿಬೇಕು. ನಾನು ಸಣ್ಣ ಹುಡುಗಿ, ತುಂಬಾ ಕಲ್ತಿದ್ದೇನೆ ಆಕೆ ಕಡೆಯಿಂದ. ನಾನು ಆಕೆ ಹೆಸರು ಹೇಳ್ತೀನಿ ನಿಮಗೆ, ನಂತರ ಗೂಗಲ್ ಭಗವಾನ್ ಹೋಗಿ ಕೇಳಿ, ಕೊಡ್ತಾನೆ ಇನ್ಫಾರ್ಮೇಶನ್. ಪ್ರತಿ ವರ್ಷ 15 ದಿವಸ ಆಕೆ ಕಡೆ ಕಲಿತೀನಿ ನಾನು. ಶಿಕಾಗೋದಲ್ಲಿ ಇರ್ತಾಳೆ ಆಕೆ. ಆಕೆ ನೋಡ್ಬೇಕು, ಪೀರಿಯಡ್ ರೆಡಿ ಆಗಿರ್ತಲ್ಲ, ನೆಕ್ಸ್ಟ್ ಕ್ಲಾಸ್ ಇರುತ್ತಲ್ಲ, ಟೀಚಿಂಗ್ ಏಡು, ಬುಕ್ಸ್ ಎಲ್ಲ ಹಿಡ್ಕೊಂಡು ಓಡ್ತಾಳೆ ಕಾರಿಡಾರ್ ಅಲ್ಲಿ. ಅಯ್ಯೋ 30 ಸೆಕೆಂಡ್ ಬೆಲ್ ಆಗಿಬಿಡುತ್ತೆ, ಹೋಗ್ಬಿಡ್ಬೇಕು ನಾನು. 1 ಸೆಕೆಂಡ್ ಲೇಟಾಗಿ ಹೋಗಲ್ಲ ಕ್ಲಾಸ್ಗೆ. 1 ನಿಮಿಷ ಲೇಟಾಗಿ ಹೋದ್ರೆ ಹೇಳ್ತಾಳೆ 40 ನಿಮಿಷ ವೇಸ್ಟ್ ಮಾಡಿದೆ ನಾನು. 40 ಮಕ್ಕಳು 1 ನಿಮಿಷ, 40 ನಿಮಿಷ ವೇಸ್ಟ್ ಮಾಡ್ದಂಗೆ ಆಯ್ತು ಅಂತ. ನೋಡಿದ್ದೀನಿ ಆಕೆ ಕ್ಲಾಸಿಗೆ ಒಬ್ಬ ಹುಡುಗಿ ಬಂದು, ಅಪ್ಪ ಕರ್ಕೊಂಡ್ಬಂದ್ಬಿಟ್ಟ ಈ ತರಗತಿ ಹೊತ್ತಿಗೆ. 103 ಡಿಗ್ರಿ ಜ್ವರ ಇದೆ ಹುಡುಗಿ. ಈ ಕ್ಲಾಸಿಗೆ ಕೂತ್ಕೊಂಡು ಮುಗಿದ ಮತ್ತೆ ಹೋದ್ಲು. ನೀ ಯಾಕಮ್ಮ ಬಂದೆ, ಹುಷಾರಿಲ್ಲಲ್ಲ ಅಂದೆ. ಈ ಮೇಡಮ್ ಕ್ಲಾಸ್ ಹೆಂಗ್ ಮಿಸ್ ಮಾಡ್ಕೊಳ್ಳಿ ಅಂತಾಳೆ. ಶಿ ಸೇಸ್ ಶಿ ಇಸ್ ಅ ಮ್ಯಾಜಿಷಿಯನ್, ಹೌ ಕ್ಯಾನ್ ಐ ಮಿಸ್ ದರ್ ಕ್ಲಾಸ್? ಅದು ನಿಜವಾಗ್ ಟೀಚರ್ ಕ್ವಾಲಿಟಿ. ಅದು ಅವ್ರ ಕ್ಲಾಸ್ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂತ. ಆಕೆ ಹೆಸರು ಹೇಳ್ತೀನಿ, ವಯಸ್ಸು ಸಣ್ಣ ಹುಡುಗಿ ಅಂತ ಹೇಳಿದ್ನಲ್ಲ, ಪ್ರೆಸಿಡೆಂಟ್ಸ್ ಅವಾರ್ಡ್ ಬಂದಿದೆ ಆಕೆಗೆ, ಅಮೆರಿಕನ್ ಪ್ರೆಸಿಡೆಂಟ್ ಅವಾರ್ಡ್. ಆಕೆಗೆ ಈಗಿನ 77 ವರ್ಷ, 77. ಸಣ್ಣ ಹುಡುಗಿ ಅಂತ ಹೇಳಿದೆ ಅದಕ್ಕೆ ನಾನು. ಆಕೆಗೆ 77 ವಯಸ್ಸಿಗೆ ಉತ್ಸಾಹ ಇರಬೇಕಾದ್ರೆ 27, 37, 47 ಏನ್ ತಕರಾರು ನಮಗೆ? ಆಕೆ ಹೇಳ್ತಾಳೆ, ಮಗುವಿನ ಕಣ್ಣಲ್ಲಿ ನನಗೆ ಆಶ್ಚರ್ಯ ಕಾಣಿಸ್ಬೇಕು. ನೀವು ಸೀರಿಯಲ್ ನೋಡ್ತೀರಿ ಅನ್ಕೊಂಡಿದ್ದೀನಿ ಅಲ್ಲ, ಸೀರಿಯಲ್ ನೋಡ್ತೀವಲ್ಲ, ಅವು ಮುಗಿಯೋದೇ ಇಲ್ಲ, ಅವು ಹೇಗಿದ್ರು ನಡೀತಾ ಇರ್ತಾರೆ. ಆದ್ರೆ ಅಂಥದ್ದಿದ್ರು ಕೂಡ ಸೀರಿಯಲ್ ಕೊನೆ ಹಂತದಲ್ಲಿ ಹೇಗೆ ಮಾಡ್ತಾರೆ ನೋಡಿದ್ದೀರಾ ಅದನ್ನು? ಯೂಸ್ಲೆಸ್ ಸೀರಿಯಲ್ಸ್ ಕೆಲವೊಂದಂತೂ. ಆದ್ರೆ ಮುಗಿ ಹೊತ್ತಿಗೆ ಹೊಡಿಬೇಕು ಅಂತ ಕೈ ಎತ್ತಾನೆ ನಿಲ್ಲಿಸ್ಬಿಡ್ತಾನೆ, ಹೊಡೆಯಲ್ಲ. ಡೈರೆಕ್ಟರ್ ನಿದ್ದೆ ಮಾಡ್ತಾನೆ, ಆಕ್ಟರ್ ನಿದ್ದೆ ಮಾಡ್ತಾನೆ, ನೀವು ನಿದ್ದೆ ಮಾಡಲ್ಲ. ಪಡುತ್ತೋ ಇಲ್ಲೋ, ನಾಳೆ ಮತ್ತೆ ನೋಡ್ಬೇಕು. ಹೀಗೊಬ್ಬ ಸೀರಿಯಲ್ ಡೈರೆಕ್ಟರ್ ಎಷ್ಟು ಕುತೂಹಲ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ನಾ ಕ್ಲಾಸ್ ರೂಮ್ ಟೀಚರ್ ಇನ್ನೂ ಸೃಷ್ಟಿ ಮಾಡ್ಬೇಕಲ್ವಾ ಕ್ಲಾಸಲ್ಲಿ? ಹೇಗೆ ಮಾಡ್ಬೇಕು ಅಂದ್ರೆ ಕೊನೆಗೆ ಒಂದು ಲೂಸ್ ಎಂಡ್, ಅದನ್ನ ಡೆಫಿನೇಷನ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ನಮ್ಮಲ್ಲಿ. ನೀವು ಬುದ್ಧಿವಂತಿಕೆ ಚುರುಕು ಮಾಡೋದು ಹೇಗೆ? ಮಕ್ಕಳನ್ನ ಕುತೂಹಲವಾದ ಪ್ರಶ್ನೆ ಕೇಳಿ ನಿಲ್ಲಿಸ್ಬಿಡ್ಬೇಕು. ಮುಂದೆ ಏನಾಯ್ತು ಮೇಡಮ್ ಅಂತ ಕೇಳ್ತಾನೆ, ಅದನ್ನ ನಾಳೆ ಹೇಳ್ತೇನೆ, ಟುಮಾರೋ ಹೇಳ್ತೇನೆ. ಒಬ್ಬ ಸೀರಿಯಲ್ ಡೈರೆಕ್ಟರ್ ಎಷ್ಟು ಕುತೂಹಲ ಉಳಿಸ್ಕೋಬೇಕಾದ್ರೆ ಒಬ್ಬ ಸಬ್ಜೆಕ್ಟ್ ಟೀಚರ್ ಇನ್ನೂ ಮಾಡ್ಬೇಕಲ್ಲ ನಾನು. ಅದು ಕ್ಲಾಸಿನ ಕೈ ಹಿಡ್ಕೊಳ್ಳುವಂತ ರೀತಿ ತುಂಬಾ ಬಿಗಿ. ಅಂದ್ರೆ ಕ್ಲಾಸಲ್ಲಿ ಬುದ್ಧಿವಂತರು ಇದ್ದಾರೆ, ನೋಡಿ ಕಲಿಯೋರಿದ್ದಾರೆ ಅಂತ ಹೇಳಿದೆ ಮೊದಲು.
ಇನ್ನೊಬ್ಬರಿದ್ದಾರೆ ಕೇಳಿ ಕಲಿಯೋರಿದ್ದಾರೆ, ವಾರ್ಕ್ ಅಂತ ಕರೀತಾರೆ ಇದನ್ನ ಎಜುಕೇಶನ್ ಟೆಕ್ನಾಲಜಿಯಲ್ಲಿ. VARK. ವಿ ಅಂದ್ರೆ ವಿಜುವಲ್, ಎ ಅಂದ್ರೆ ಆಡಿಯೋ, ಆರ್ ಅಂದ್ರೆ ರೀಡ್ ಅಂಡ್ ರೈಟ್, ಕೆ ಅಂದ್ರೆ ಕೈನೆಸ್ಥೆಟಿಕ್. ಈ 4 ಥರದ ವಿದ್ಯಾರ್ಥಿ ಕ್ಲಾಸಲ್ಲಿ ಕೂತಿದ್ದಾರೆ. ನನ್ನ ಕಾಲೇಜಲ್ಲಿ ಆಯ್ತು, ನನ್ನ ಸ್ಕೂಲಲ್ಲಿ ಆಯ್ತು. ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಈ ರಿಸರ್ವೇಷನ್ ಬಗ್ಗೆ ತುಂಬಾ ಇಶ್ಯೂ ಬಂದ್ಬಿಡ್ತು. ಹುಡುಗರು ಸೆಮಿನಾರ್ ಮಾಡಿದ್ರು, ಮಾಡಬಾರ್ದು, ಅದರಿಂದ ನಮ್ಮ ಮೆರಿಟ್ ಹೋಗ್ಬಿಡುತ್ತೆ ಅಂತೆಲ್ಲ ಭಾಷಣ ಮಾಡಿದ್ರು ಹುಡುಗರು. ನಾನು ಕ್ಲಾಸಿಗೆ ಹೋದೆ, ನಾನು ಕೆಮಿಸ್ಟ್ರಿ ನೋಡಿದ್ವಿ, ಆದ್ರೂ ಹೋಗ್ತೀನಿ ನಾನು. ಕಣ್ಮುಂಚೆ ಚಿತ್ರ ಬರಬೇಕು, ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಇದೆ, ಹೀಗೆ ನಮ್ಮ ಎಲ್ಲ ಸಿಂಗಲ್ ಚೇರ್ಸ್ ಎಲ್ಲ ಹುಡುಗರಿಗೆಲ್ಲ 3 ರೋ ಇತ್ತು, ಇಂಡಿವಿಜುವಲ್ ಚೇರ್ಸ್ 3 ರೋ ಇತ್ತು. ನಾನೇನ್ ಮಾಡಿದೆ, ಲೈಬ್ರರಿಯಿಂದ ಹೇಳಿ ಹಳೆ ನ್ಯೂಸ್ ಪೇಪರ್ ತರಿಸಿದೆ. ದಯವಿಟ್ಟು ಗಮನ ಇಟ್ಟು ನೋಡಿದ್ದೆ. ನ್ಯೂಸ್ ಪೇಪರ್ ತರಿಸಿದೆ, ಎಲ್ಲ ಹರಿದು ಮುದ್ದೆ ಮಾಡಿದ್ವಿ, ಸಣ್ಣ ಉಂಡೆ ಮಾಡಿದ್ವಿ. ಎಲ್ಲರಿಗೂ 4 ಉಂಡೆ ಕೊಟ್ಕೊಳ್ಳಿ ಅದನ್ನು. ನೀವು ಕೂತ ಜಾಗದಿಂದಾನೆ ಅಲ್ಲೊಂದು ಬುಟ್ಟಿ ಇಟ್ಟೆ ನಾನು ಬ್ಲ್ಯಾಕ್ ಬೋರ್ಡ್ ಹತ್ರ, ಅಲ್ಲಿಂದಾನೆ ಆ ಬುಟ್ಟಿ ಒಳಗೆ ಎಸಿಬೇಕಾದ್ರೆ ಕಾಗದದ ಬುದ್ದೆನ ಬಗೆರಿ ನೋಡಿ ನಾನು ಹಾಕಿದ್ವಿ. ಮುಂದಿನ ಸಾಲಿನ ಕೂತವ್ರು ಜಾಸ್ತಿ ಬಿತ್ತು ಬುಟ್ಟಿಯಲ್ಲಿ, ಕಡೆ ಅವ್ರದ್ದು ಬೀಳಿಲ್ಲ. ನಕ್ಕ ಹುಡುಗರಿಲ್ಲ ನೋಡಿ, ಒಂದು ಬೀಳಿಲ್ಲ ಅವ್ರದ್ದು ಅಂತ. ಅವ್ರಿಗೂ ಅನ್ಫೇರ್ ಸರ್, ನಾವು ದೂರ ಇದ್ದೀವಲ್ಲ ಸರ್, ಆಯ್ತು ನೀವು ಮುಂದೆ ನೀವೆಂದು ಹೋಗಿ ಅಂತ ಕಳಿಸ್ತಾರೆ. ಆವಾಗಲೂ ಹೋಗಿಸಿದೆ. ಮುಂದೆ ಕೂತವ್ರು ಜಾಸ್ತಿ ಹಾಕಿದ್ರು, ಹಿಂದೆ ಕೂತವ್ರು ಹಾಕಲಿಲ್ಲ. ಅವನ್ನ ಹೇಳಿದೆ, ಯಾರು ಹಾಕಿದ್ರು ಅನ್ನೋದಕ್ಕಿಂತ ಎಲ್ಲಿಂದ ಹಾಕಿದ್ರು ಅನ್ನೋದು ಮುಖ್ಯ ಅಲ್ವಾ? ಶತಮಾನಗಳಿಂದ ಕೆಲವ್ರನ್ನ ಅಲ್ಲಿ ಇಟ್ಟುಬಿಟ್ಟಿದ್ದೀವಿ ನಾವು. ಮುಂದೆ ತರೋದು ಹೇಗಪ್ಪ ಅವ್ರನ್ನ? ಅವ್ರು ಮುಂದೆ ಬಂದ್ರೆ ತಾನೇ ಬುಟ್ಟಿಯಲ್ಲಿ ಹಾಕೋದು, ಅವಕಾಶಗಳು ಸಿಗೋದು ಅವರಿಗೆ. ಈ ಪ್ರಯೋಗ ಮಾಡಿದಾಗ ಮಕ್ಕಳಿಗೆ ಎಷ್ಟು ತಿಳುವಳಿಕೆ ಬರುತ್ತೆ ಅಂದ್ರೆ, ಹೌದು ಸರ್, ವಿ ಆರ್ ಅನ್ಫೇರ್, ವಿ ಶುಡ್ ಬಿ ಫೇರ್, ನಾವು ವಿ ಶುಡ್ ಡೂ ಸಮಥಿಂಗ್. ನಾನು ಭಾಷಣ ಮಾಡಿದ್ರೆ ಆಗೋಲ್ಲ, ಒಂದು ಚಟುವಟಿಕೆ ಮಾಡಿ, ಕುತೂಹಲ ಹುಡ್ಸೋಂಗ್ ಮಾಡಿ, ಅದನ್ನ ಮಾಡಿ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀರಿ, ಬಹುಶಃ ನೀವು ಕೇಳಿದ್ದೀರಿ ಅನ್ನೋ ಗೊತ್ತಿಲ್ಲ. ಆದದ್ದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿದ್ದಾಗ ನಾನೊಂದು ಅಹಂಕಾರದಿಂದ ಹೇಳಿದ ಮಾತದು, ಏನಾದರೂ ಪ್ರಶ್ನೆ ಕೇಳಿ ಉತ್ತರ ಕೊಡೋಣ ಅಂತ ಹೇಳಿದ್ವಿ. ಭಾನುವಾರ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಅದು. ಭಾನುವಾರ ಬೆಳಗ್ಗೆ ನಾನು ಆಫೀಸಲ್ಲಿದ್ದೆ, ಅಲ್ಲೇ ಇರಬೇಕಲ್ಲ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್. 3 ಜನ ಹುಡುಗರು ಬಂದರು, 3 ಅಮೆರಿಕನ್ಸ್, ಅಂದ್ರೆ ಇಂಡಿಯನ್ ಹುಡುಗರು ಅಲ್ಲೇ ಇದ್ದಾರೆ, 3 ತಲೆಮಾರಿಂದ ಬಂದರು. ಸರ್ ಒಂದು ಕ್ವಶನ್ ಇದೆ ಸರ್. ಏನು ಕ್ವಶನ್ ಅಪ್ಪ ಅಂತ ಕೇಳಿದೆ. ಸರ್ ಇರುವೆ ಹೇಗೆ ಮಲ್ಕೊಳ್ಳುತ್ತೆ ಸರ್, ಇರುವೆ ಹೇಗೆ ಮಲ್ಕೊಳ್ಳುತ್ತೆ ಅಂತ. ನಾ ಹೆಂಗೆ ಮಲ್ಕೋತೀನಿ ನನಗೆ ಗೊತ್ತಿಲ್ಲ, ಇನ್ನು ಇರುವೆ ಮಲ್ಕೊಳ್ಳೋದು ಹೆಂಗೆ ಗೊತ್ತಿರುತ್ತೆ ನನಗಂತೂ ಗೊತ್ತಿಲ್ಲಪ್ಪ ಅಂತೇನು ಮಾಡಿದೆ, ಕ್ಯಾಂಟೀನಿಗೆ ಫೋನ್ ಮಾಡಿದೆ, ಕಿಚನ್ಗೆ, ಒಂದು ಪರ್ಲ್ ಪೆಟ್ ಬಾಟಲ್ ತಗೊಳ್ಳಿ, ಒಳಗಡೆ 3 ಇರುವೆ ಹಾಕೊಡಿ, ಕಪ್ ಇರುವೆ, ಸಕ್ಕರೆ ತುಣುಕು, ಮೇಲೆ ತೂತ ಮಾಡ್ಕೊಡಿ ಅಂದೆ. 5 ನಿಮಿಷದಲ್ಲಿ ಬಂತು. ಹುಡುಗರು ಕೊಟ್ಟೆ, ನೀವೇ ಕಂಡ್ಕೊಳ್ರೋ ನನಗೆ ಗೊತ್ತಿಲ್ಲ ಅಂದೆ. ಹೋದ್ರು ಮನೆಗೆ, ಏನು ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡು ಹೋದ್ರು. ಮಧ್ಯಾಹ್ನ 1 ಗಂಟೆಗೆ ಹೋದೆ ಹಾಸ್ಟೆಲ್ಗೆ, ಏನು ಮಾಡ್ತಾರೆ ನೋಡೋಣ ಅಂತ. ಬಹಳ ತಮಾಷೆ ಇತ್ತು. ಗುಂಡು ಟೇಬಲ್ ಇದೆ, 3 ಜನ ಸುತ್ತ ಕೂತಿದ್ದಾರೆ, ಸೆಂಟರ್ದಲ್ಲಿ ಅದು ಬಾಟಲ್ ಇದೆ, ನೋಡ್ದಾ ಕೂತಿದ್ದಾರೆ. ಎನಿ ಗುಡ್ ನ್ಯೂಸ್ ಅಂತ ಕೇಳಿದೆ. ನೋಡ್ತಾ ಇದ್ದೀವಿ ಸರ್ ಅಂತ. ನಾನು ಬಾಟ್ಲ್ ಒಳಗೆ ಇಣಿಕ್ ನೋಡ್ತೀನಿ, ಒಂದು ಹಸಿರು ಇರುವೆ, ಒಂದು ಕೆಂಪು ಇರುವೆ, ಒಂದು ಕರಿ ಇರುವೆ ಇದೆ. ನಾನು ಹಾಕಿದ್ದು 3 ಕರಿ ಇರುವೆ. ಏನಾಯ್ತು ಅಂತ ಕೇಳಿದೆ. ಅವ್ರ ಹೆಸರು, ನೀವು 3 ಕರಿ ಇರುವೆ ಕೊಟ್ಟಿದ್ರಿ, ಯಾವುದನ್ನು ನೋಡ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್ ನನಗೆ. ಅದಕ್ಕೆ ನಾವು ಅದನ್ನ ಆರ್ಟ್ ಲ್ಯಾಬ್ರಾಟರಿ ತಗೊಂಡು ಹೋಗಿ ಒಂದು ಹಸಿರು ಬಣ್ಣ, ಒಂದು ಕೆಂಪು ಬಣ್ಣ ಕೊಟ್ಕೊಂಡ್ ಬಂದ್ವಿ ಸರ್, ಈ ಕಪ್ಪದ್ ಮಾತ್ರ ನೋಡ್ತೀವಿ, ನೋಡಿ ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಸಾಯಂಕಾಲ 6 ಗಂಟೆಗೆ ಬಂದ್ರು 3 ಜನ. ಏನ್ ಕಿವಿ ತಗ ನಗ್ತಾ ಇದ್ದಾರೆ, ಇಟ್ಕೊಂಡು, ಸರ್ ಗೊತ್ತಾಯ್ತು ಸರ್ ಇರುವೆ ಹೆಂಗ್ ಮಲ್ಕೊಳ್ಳುತ್ತೆ, ಓಡಾಡುತ್ತೆ ಸರ್. 1 ತಾಸು ಆದ್ಮೇಲೆ ಮುಂದಿನ 2 ಕಾಲಿಗೆ ಎತ್ತಿಟ್ಟು ತಲೆ ಅಡ್ಡ ಇಟ್ಟು 10 ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್. 10-15 ಸೆಕೆಂಡ್ ಅಷ್ಟೇ ಸರ್. ಅಂದ್ರೆ 15 ಸೆಕೆಂಡ್ ಹೆಂಗ್ ಸಾಕೋ ಅಂತ ಕೇಳಿದೆ. ಅವ್ನು ಜೋರಾಗಿ ಹೊಟ್ಟೆ ಕುಣಿಸಿ ನಕ್ಕ. ಸಾರ್ ನಾವಿಟ್ಟು ದೊಡ್ಡವರಿದ್ದೀವಿ ಸರ್, 6 ತಾಸು ಬೇಕು ಸರ್, ಇರುವೆ ಸಣ್ಣದಲ್ವಾ ಸರ್, 10 ಸೆಕೆಂಡ್ ಸಾಕು ಅಂತ. ಅವನೇನು ಹೇಳ್ದ, ಸರಿ ಉತ್ತರನೂ ಗೊತ್ತಿಲ್ಲ ನನಗೆ. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಫೋನ್ ಮಾಡಿದೆ, ನನ್ನ ಫ್ರೆಂಡ್ ಮಹಾದೇವಪ್ಪ ಅಂತಿದ್ರು, ಎಂಟಮಾಲಜಿಸ್ಟ್, ಕೀಟಶಾಸ್ತ್ರಜ್ಞರು, ಅದು ಕೀಟದ ಬಗ್ಗೆನೇ ಎಕ್ಸ್ಪರ್ಟ್. ಈ ಹುಡುಗರು ಏನ್ ಹೇಳ್ತಾರೆ, ಇರುವೆ ಹೆಂಗ್ ಮಲ್ಕೊಳ್ಳುತ್ತೆ ಅಂತ. ಹೌದು ಸರ್, ಹಾಗೆ ಮಲ್ಕೊಳ್ಳೋದು, ಓಡಾಡುತ್ತೆ, ಮುಂದಿನ ಕಾಲ ಎತ್ತಿಟ್ಟು 15 ಸೆಕೆಂಡ್ ಮಲ್ಕೊಳ್ಳಿ, ತಾಸಿಗೊಮ್ಮೆ ನಿದ್ದೆ ಮಾಡುತ್ತೆ ಅದು, ಹಾಗೆ ಅಂದ. ಇರುವೆ ಹೆಂಗ್ ಮಲ್ಕೊಳ್ಳುತ್ತೆ ಅಂತ ಒಂದು PhD ಬೇಕಾಗಿತ್ತು ಗೊತ್ತಾಗಬೇಕಾದ್ರೆ ಅವ್ರಿಗೆ. ನನಗೆ PhD ಇದ್ದು ಇರುವೆ ಹೇಗೆ ಅಂತ ಗೊತ್ತಿದ್ದಿದ್ದಿಲ್ಲ ನನಗೆ. ಆಯ್ತು ಬಿಡಪ್ಪ ಅಂದೆ. ನಾನು ವಿಚಾರ ಮಾಡ್ಕೊಂಡೆ, ಅಕಸ್ಮಾತ್ ನನಗೆ ಗೊತ್ತಿತ್ತು ಅಂತ ತಿಳ್ಕೊಳ್ಳಿ ಇರುವೆ ಹೇಗೆ ಮಲ್ಕೊಳ್ಳುತ್ತೆ ಅಂತ. ಅದೇನಿಲ್ಲ ಬಿಡೋ, ಮುಂದಿನ ಕಾಲ ಎತ್ತಿಟ್ಟು ಮಲ್ಕೊಳ್ತದೆ ಅಂದ್ರೆ ಅದು ಬರೀ ಇನ್ಫಾರ್ಮೇಶನ್ ಆಗ್ತಿತ್ತು ಮಕ್ಕಳಿಗೆ. ಈಗ ಅವರೇ ಕಂಡುಕೊಂಡಿದ್ದಾರಲ್ಲ, ಈಗ ಅದು ನಾಲೆಜ್ ಆಯ್ತು. ಆ ಘಟನೆ ಮುಗೀತು. ನಾನೀಗ 4 ವರ್ಷ ಕೆಳಗೆ ಅಮೆರಿಕದಲ್ಲಿ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಅಂತಿದೆ, ಅಲ್ಲಿ ಪಾಠ ಮಾಡಕ್ ಹೋಗಿದ್ದೆ. ಮುಗಿಸಿ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀನಿ, ಓಡಿ ಬಂದ ಹುಡುಗ ದಾಂಡಿಗ,
ಸರ್ ವೇಟ್ ಎ ಮಿನಿಟ್ ಸರ್, ಒಂದು ಕಾಲ್ ಮುಟ್ಟು ನಮಸ್ಕಾರ ಮಾಡ್ದ. ಯಾರಪ್ಪ ಅಂತ ಹೇಳಿದೆ. ಸರ್ ಐ ಸ್ಟೂಡೆಂಟ್ ಇನ್ JRS ಸರ್ ಅಂದ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಹೌದಾ, ಏನ್ ಮಾಡ್ತಾ ಇದ್ದೀಯಾ? ಸರ್ ಯುನೋ ಆ್ಯಂಟ್ ಗೊತ್ತಾ ಸರ್ ಅಂದ. ಇವನು ಏನ್ ಕೇಳ್ತಾನೆ, ಆ್ಯಂಟ್ ಏನು ಅಂತ ಕೇಳಿದೆ ನಾನು. ಸರ್ ಆ್ಯಂಟ್ ಹೆಂಗ್ ಮಾಡ್ಕೊಳತ್ತೆ ಪ್ರಶ್ನೆ ಕೇಳ್ತೀವಲ್ಲ. ಹೌದು ನಾನೇ ಸರ್ ಕೇಳಿದ್ದು ಅಂದ. ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದೆ. ನನಗೆ ನಿಜವಾಗ್ಲೂ ಸಂತೋಷ ಆಯ್ತಪ್ಪ. ಅವ್ರಿಗೆ ಹೇಳಿದ್ದು, ಅವನು ಅಲ್ಲಿದ್ದಾನೆ, ಈಸ್ ವರ್ಕಿಂಗ್ ಆನ್ ಜೆನೆಟಿಕ್ ಇಂಜಿನಿಯರಿಂಗ್, he has got 7 patents to his credit now. 7 patents. ಅವನು ಹೇಳ್ತಾನೆ, ಆಲ್ ಸ್ಟಾರ್ಟೆಡ್ ವಿತ್ ದಟ್ ಆ್ಯಂಟ್ ಇನ್ ದ ಸ್ಕೂಲ್ ಸರ್. ಅಂದ್ರೆ ಯಾವುದೋ ಒಂದು ಚಟುವಟಿಕೆ ಹೇಗೆ ಟ್ರಿಗರ್ ಮಾಡುತ್ತೆ ಅಂತ. ನಾನು ಬಾಯಿ ಅಂತ ಹೇಳ್ಬಿಟ್ರೆ ಇನ್ಫಾರ್ಮೇಶನ್ ಆಗ್ತಿತ್ತು ಅವನಿಗೆ. ಅದು ದಯವಿಟ್ಟು ಮಕ್ಕಳೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಸೋಕೆ ಕಲಿಸಿ, ಹುಡುಕೋಕೆ ಕಲಿಸಿ. ಹುಡುಕ್ತಾರವ್ರು, ತಪ್ಪಬಹುದು, ಹಾದಿ ತೋರಿಸೋಣ, ಆ ಹಾದಿ ಅವರೇ ಹುಡುಕಿ. ಅವ್ರು ಹುಡುಕಿದಾಗ ಯಾವಾಗಲೂ ನಾನೇ ಕಂಡುಕೊಂಡು ನಂಗೆ ಹೆಚ್ಚು ಗೊತ್ತಿರುತ್ತೆ. ನೀವು ಗಣಿತ ಮಾಡೋರಿಗೆ ಗೊತ್ತಿರುತ್ತೆ, ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತೀವಿ, ಬರದೇ ಹೋದಾಗ ಕೊನೆಗೆ ಆನ್ಸರ್ ನೋಡ್ಬಿಟ್ರೆ ಖುಷಿ ಇರಲ್ಲ. ಕುಸ್ತಿ ಆಡ್ಕೊಂಡು ಸಾಲ್ವ್ ಮಾಡಬೇಕು ಬಂದಾಗ ಏನ್ ಖುಷಿ ಆಗುತ್ತೆ, ಯುರೇಕಾ ಮೊಮೆಂಟ್ ಅಂತ ಖುಷಿ ಆಗ್ಬಿಡುತ್ತೆ. ಹಾಗೆ ಮಕ್ಕಳಿಗೆ ದಯವಿಟ್ಟು ಮಾಡಿ, ಕೈ ಹಿಡ್ಕೊಂಡು ಹೇಳಿದ್ನಲ್ಲ, ತುಂಬಾ ಬಿಗಿಯಾಗಿ ಪನಿಷ್ಮೆಂಟ್ ಕೊಡೋದು ಬೇಡ, ಅವರೇ ಕಲಿಯೋಕೆ ಅವಕಾಶ ಮಾಡಿಕೊಡಿ. ನಾನು ಮೂರನೇದು ಹೇಳಿದ್ ನೋಡಿ, ಯಾವ ವೇಗದಲ್ಲಿ ಅಮ್ಮ ನಡೀತಾಳೆ, ಮಗುವಿನ ವೇಗಕ್ಕೆ ಸರಿಯಾಗಿ ನಡೀತಾಳೆ. ಹಾಗೆ ನಾನು ಕ್ಲಾಸಲ್ಲಿ ಹಾಗೆ ಮಾಡಬೇಕು. ಕ್ಲಾಸಲ್ಲಿ ಯಾವ ವೇಗದಲ್ಲಿ ಮಕ್ಕಳು ಪಾಠ ಮಾಡ್ತಾರೆ. ಒಂದು ತಮಾಷೆ ಹೇಳ್ತೀನಿ, ಎಷ್ಟು ಜನ ಭಾಷೆ ಕಲಿಸೋರು ಇದ್ದೀರೋ ಗೊತ್ತಿಲ್ಲ. ಕನ್ನಡ, ಹಿಂದಿ, ಸಂಸ್ಕೃತ ಕಲಿಸೋರು ಬೇಕಾದಷ್ಟು ಜನ ಇರ್ಬೋದು, ಇಂಗ್ಲಿಷ್ ಕಲಿಸೋರು ಇರ್ತಾರೆ. ನಾನು ಆಕ್ಸ್ಫರ್ಡ್ ಸಾಕಷ್ಟು ಟೈಮ್ ಕಳೆದೆ. ಅಲ್ಲೊಬ್ಬ ಬ್ಲೂಮ್ ಅಂತಿದ್ದಾನೆ, ನಿಮ್ಮ BEd ಅಲ್ಲಿ ತಲೆ ಕೆಡಿಸಿದ ಬ್ಲೂಮ್ ಅಲ್ಲ, ಬೆಂಜಮಿನ್ ಬ್ಲೂಮ್ ಕಲಿಸ್ತಾರೆ ನಿಮಗೆ. ಬ್ಲೂಮ್ ಟ್ಯಾಕ್ಸಾನಮಿ ಕಲ್ತಿದ್ರಲ್ಲ ನೀವು, ಅವನಲ್ಲ, ಇವನು ಸ್ಯಾಮ್ಯುಯಲ್ ಬ್ಲೂಮ್ ಅಂತ, ಇಂಗ್ಲಿಷ್ ಟೀಚರ್ ಅವನು. ನನಗೆ ಒಂದು ದಿವಸ ಬೆಳಿಗ್ಗೆ ಅವನ ಜೊತೆಗೆ ಇದ್ದೆ ನಾನು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಏನೋ ರೆಕಾರ್ಡ್ ಮಾಡ್ತಿದ್ದ ಟೇಪ್ ರೆಕಾರ್ಡಲ್ಲಿ. ಏನ್ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ, ನಾನೇ ಒಂದು ಪೋಯಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ದಯವಿಟ್ಟು ಗಮನಿಸಿ, ಇದ್ದೀನಿ, ಒಳ್ಳೆ ಪಾಠ ಇದು, ಪ್ರಯೋಜನ ಆದ್ರೆ. ಏನ್ ಪಾಠ ಮಾಡ್ತೀವಿ ಅಂತ ಕೇಳಿದೆ. ಒಂದು ಪೋಯಮ್ ಮಾಡ್ಬೇಕಾಗಿದೆ, ಪದ್ಯ ಮಾಡ್ಬೇಕಾಗಿದೆ, ಅದು ನಾನೇ ನನ್ನ ಧ್ವನಿಯಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಏನ್ ದಡ್ಡ ಇದ್ದಾನೆ ಅವನು ಒಂದೇ. ತಾನೇ ಹೋಗ್ತಾನೆ ಕ್ಲಾಸಿಗೆ ಪಾಠ ಮಾಡೋದಕ್ಕೆ, ತಾನು ಧ್ವನಿಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗೋದೇನಿದೆ. ನಾವೇನ್ ಪಾಠ ಮಾಡ್ತೀವಿ, ಬೆಂಡೆದಲ್ಲಿ ಭಾಳ ಚೆನ್ನಾಗಿ ಮಾಡ್ತೀವಿ ನಾವು. ಪುಸ್ತಕ ಇರ್ತದೆ, ಓಪನ್ ಮಾಡು, ಮೊದಲನೇ ಸಾಲ ಓದು ನೀನು, 2ನೇ ಸಾಲ ನೀವು ಓದು, 3ನೇ ಸಾಲ ನೀವು ಓದು, ಒಂದು ಅರ್ಥ ಹೇಳಿಸೋದು. ಇದು ನಾನೇ ಓದೋದು, ಪಾಪ ಓದ್ತಾರವರು, ಹೀಗೆ ಕಲಿಸ್ತೀವಿ. ಅವ್ನು ರೆಕಾರ್ಡ್ ಮಾಡ್ತಿದ್ದ. ಹುಚ್ಚಿದ್ಯಲ್ಲ, ಅದ್ಯಾಕೆ ಮಾಡ್ತೀನಿ, ನೀನೇ ಹೋಗ್ತೀಯಲ್ಲ ಕ್ಲಾಸ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ. ನಾನು ಭಾರಿ ಇನ್ಸಲ್ಟ್ ಆಗ್ಬಿಟ್ಟು, ನಾನು ಕ್ಲಾಸಿಗೆ ಬರಲ್ಲ ಅಂತ ಕೇಳಿದೆ. ಬಾ ಅಂದ. ಕ್ಲಾಸಿಗೆ ಹೋದೆ. ದಯವಿಟ್ಟು ಗಮನಿಸಿ, ಅವ್ನು ಏನ್ ಮಾಡಿದ ಗೊತ್ತಾ, ಟೇಬಲ್ ಮೇಲೆ ಒಂದು ಟೇಪ್ ರೆಕಾರ್ಡರ್ ಇಟ್ಟ, ರೆಕಾರ್ಡ್ ಮಾಡಿದ್ದಾನೆ ಬೆಳಿಗ್ಗೆ. ಪ್ಲೀಸ್ ಲಿಸನ್ ಟು ದ ಟೇಪ್ ಅಂದ. ಅವನದೇ ಧ್ವನಿಯಲ್ಲಿ ಆ ಪೋಯಮ್ ಓದಿದ, ಪೂರ್ತಿ ಪದ್ಯ ಓದಿದ. ಶಾಲ್ ಐ ಪ್ಲೇ ಇಟ್ ಅಗೈನ್ ಅಂತ ಕೇಳ್ದ. ಎಸ್ ಅಂದ್ರು. ಇನ್ನೊಂದು ಪ್ಲೇ ಮಾಡಿದ. ನನಗೆ ತಿಳುವಳಿಕೆ ಬಂದ್ಬಿಡ್ತು, ಎಂತ ದಡ್ಡ ನಾನು ಅನ್ಸ್ಬಿಡ್ತು. ಅವ್ನು ಏನ್ ಮಾಡಿದ ಗೊತ್ತಾ, ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಎಷ್ಟು ಸೈಕಾಲಜಿ ಇದೆ ಅದರೊಳಗೆ ಅಂದ್ರೆ, ನಾನೇ ಪದ್ಯ ಚಂದಾಗಿ ಹೇಳ್ಬೋದಪ್ಪ ಅಲ್ವಾ, ಆದ್ರೆ ಅವ್ನು ರೆಕಾರ್ಡ್ ಆಗಿ ಮಾಡ್ಕೊಂಡ ವಯಸ್ಸಲ್ಲಿ ನೀವು ಗಮನ ಇಟ್ಟು ನೋಡಿ. ನಾನು ಪದ್ಯ, ನೀವು ಕ್ಲಾಸಲ್ಲಿ ಪದ್ಯ ಓದ್ತಿರ್ತೀರಿ, ಕ್ಲಾಸ್ ಮುಂದೆ ನಿಂತಿದ್ದೀರಿ, ಪದ್ಯ ಓದ್ತಿರ್ತೀರಿ. ಓದುವಾಗ ಏನಾಗುತ್ತೆ ಗೊತ್ತಾ, ಮಕ್ಕಳು ನಿಮ್ಮ ಡ್ರೆಸ್ ನೋಡ್ತಾರೆ, ನಿಮ್ಮ ಹಾವಭಾವ ನೋಡ್ತಾರೆ, ನಿಮ್ಮ ಹುಬ್ಬು ಏರ್ಸೋದನ್ನ ನೋಡ್ತಾರೆ, ನೀವು ಮಾಡೋ ಕೈಯನ್ನು ನೋಡ್ತಾರೆ, ಅದ್ರ ಜೊತೆಗೆ ಕೇಳಿಸ್ಕೊತಾರೆ ಅಲ್ವಾ, ಅದ್ರ ಜೊತೆಗೆ ನೀವು ಹೇಳೋದನ್ನ ಕೇಳಿಸ್ಕೊತಾರೆ. ಆದ್ರೆ ನೀವು ರೇಡಿಯೋದಲ್ಲಿ ಹಾಡು ಕೇಳಬೇಕಾದ್ರೆ ಏನ್ ಮಾಡ್ತೀರಿ, ತುಂಬಾ ಮೆಚ್ಚುಗೆ ಹಾಡ್ದ ಕಣ್ಣು ಮುಚ್ಕೊಂಡ್ಬಿಡ್ತೀರಿ. ಯಾಕೆ ಕಣ್ಣು ಮುಚ್ಕೋತೀರಿ, ಸುತ್ತಲಿನ ಪ್ರಪಂಚ ನೀವು ಕೇಳೋದನ್ನ ಅಡ್ಡಿ ಬರಬಾರದು ಅಂತ. ಅದ್ರ ಜೊತೆಗೆ ಇರ್ಬೇಕು ನೀವು ಯಾವಾಗಲೂ. ಕಣ್ಣು ಮುಚ್ಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಹಾಡನ್ನ ಕೇಳ್ತೀವಿ. ಅವನು ಅದೇ ಮಾಡ್ದ. ಟೇಪ್ ರೆಕಾರ್ಡರ್ ಕೇಳುವಾಗ ಏನ್ ಮಾಡ್ತಾರೆ, ಮನುಷ್ಯ ಚಿತ್ರ ಸೈಡ್ ನಿಂತ್ಕೊಂಡ್ಬಿಟ್ಟಿದ್ದ ಅವ್ನು ಕೇಳಿದನ ಅಂತ. ಆ ಧ್ವನಿ ಒಂದೇ ಬರುತ್ತೆ, ಆ ಧ್ವನಿ ಏರಿಳಿತ ಹೇಗಿತ್ತು, ಇದೆಲ್ಲ ಬಹಳ ಮುಖ್ಯ. ನಿಮ್ಮ ಕ್ಲಾಸಲ್ಲಿ ಕೆಲವು ಮಕ್ಕಳು ಇರ್ತಾರೆ, ಅವ್ನು ಹಿಂಗೆ ತೆಳಗೆ ನೋಡ್ತಿರ್ತಾನ, ಅವ್ನ ಆಸಕ್ತಿ ಇಲ್ಲ ಅಂದೆ, ನಾ ಏನ್ ಹೇಳಿದೆ ಹೇಳೋ ಹೇಳ್ಬಿಡ್ತಾನೆ, ಕರೆಕ್ಟ್ ಹೇಳ್ತಾನು, ಏನ್ ಹೇಳಿದೀನಿ ಹೇಳ್ತಾನು. ನಿಮ್ ಕಡೆ ಮುಖ ನೋಡಲ್ಲ, ಅವನು ಹಿಯರಿಂಗ್ ಟೈಪ್, ಆಡಿಯೋ ಟೈಪ್, ಅವನು ಕೇಳಿಸ್ಕೊಳ್ಳೋನು. ಧ್ವನಿ ಏರಿಳಿತ ಶಿಕ್ಷಕರಿಗೆ ಬಹಳ ಮುಖ್ಯ. ಕೆಲವರು ಬರ್ತಾರೆ ಕ್ಲಾಸಲ್ಲಿ, ಐ ಆಮ್ ಎನ್ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್, ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಡೈವರ್ಸಿಟೀಸ್ ಅನ್ಸುತ್ತಾ ಮುಖ ನೋಡಿದ್ರೆ. ಧ್ವನಿ ಫ್ಲಾಟ್ ಮೊನೋಟೋನಸ್ ಇದೆ ಅಲ್ರಿ, ಹೆಂಗ್ ಕೂತಾರೆ ಕ್ಲಾಸಲ್ಲಿ ಮಕ್ಕಳು. ಆ ಧ್ವನಿ ಏರಿಳಿತಾ ಇರಬೇಕು. ಒಂದು ತಮಾಷೆ ಆಗ್ಬಿಡ್ತೀನಿ, ಎಲ್ಲರೂ ಮದುವೆ ಆದ್ರು ಅಂತ ನಾನು ಮದುವೆ ಆದೆ. ಬೆಂಗಳೂರಿಗೆ ಹೋದೆ. ಒಂದು ದೊಡ್ಡ ಸಂಸ್ಥೆ, ವಿದ್ಯಾವರ್ಧಕ ಸಂಘ, ಒಂದು ದೊಡ್ಡ ಸಂಸ್ಥೆ. ನಮ್ಮ ಸೆಕ್ರೆಟರಿ ಬಹಳ ಕಲ್ಚರ್ಡ್ ಮನುಷ್ಯ, ನನ್ನ ಮೇಲೆ ಕರುಣೆಯಿಂದಾನೋ ಸಹಾನುಭೂತಿಯಿಂದಾನೋ ಹುಡುಗ ಮದುವೆ ಆಗಿದ್ದಾನೆ ಅಂತ ಒಂದು ಸಮಾರಂಭ ಮಾಡಿದ್ರು. ಮೇಲೆ ಕೂಡಿಸಿದ್ರು ನನ್ನ ಹೆಂಡತಿನ, ಎಲ್ಲ ಟೀಚರ್ಸ್ ಅಂತ ಕರೆದ್ರು. ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಒಬ್ಬ ಕನ್ನಡ ಲೆಕ್ಚರರಿಗೆ ಒಂದು ಪದ್ಯ ಓದೋಕೆ ಹೇಳಿದ್ರು. ಪಾಪ ಆಕೆ ಓದಿಲ್ಲ ಅಂದ್ರೆ ತಪ್ಪು ಹೇಳ್ದಂಗೆ ಆಗತ್ತೆ. ಖಂಡಿತ ಓದಿದ್ರು ಅವ್ರು.
ಹಿಡ್ಕೊಂಡು ಓದಿದ್ರು. ಹೇಗೆ ಓದಿದ್ರು? ಒಂದಿರಳು ಕನಸಿನಾಗ ಚಂದನ ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲಿಕ್ಕೆ ಎನ್ನರಸ ಸುಮ್ಮನಿರಿ ಎಂದಲಾಗ. ಗೊತ್ತಾಯ್ತಲ್ಲ ಏನಂತ? KS ನರಸಿಂಹಸ್ವಾಮಿಯವರು ಬರೆದಂತ ಹಾಡು. ಆಗ ನರಸಿಂಹಸ್ವಾಮಿಯವರು ಬದುಕಿದ್ರು. ನನ್ನ ಮೇಲೆ ತುಂಬಾ ಪ್ರೀತಿ. ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಬಹಳ ಸಂತೋಷ ಆಯ್ತು. ಬಂದಿದ್ರೆ ಏನ್ ಮಾಡ್ಕೋತಿದ್ರು. ಎಂತ ಪದ್ಯ ರೀ ಅದು? ಒಂದಿರುಳು ಕನಸಿನಲ್ಲಿ ಎನ್ನವಳ ಕೇಳಿದೆನು ಚಂದ ನಿನಗಾವುದೆಂದು, ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನಿರಿ ಎಂದಳಾಕೆ. ಇಂಥ ಪದ್ಯ ಹಿಂಗೆ ಓದಿದ್ರೆ ನೇಣು ಹಾಕೋಬೇಕಲ್ಲ. ಪದ್ಯ ಕಲಿಸುವಾಗ, ಭಾಷೆ ಕಲಿಸುವಾಗ ನಿಮ್ಮ ಧ್ವತ ಎಷ್ಟು ಜೀವಂತಿಕೆಯಿಂದಿರಬೇಕು. ನಿಮ್ಮ ಧ್ವನಿ ಅಂದ್ರೆ ಹುಡುಗರಿಗೆ ಚಾಟಿ ಹೊಡೆದಂಗಿರ್ಬೇಕು ಒಂದೊಂದು ಪದ.